ಕೊಡಗನ ಕೂಲಿಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತರದವಳ ಮತ್ತಲೆ ನುಂಗಿತ್ತ ಆಡಲು ಬಂದ ಪಾತರದವಳ ಮತ್ತಲೆ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಒಳ್ಳುವನಿಕೆಯ ನುಂಗಿ ಬೀಸು ಕಲ್ಲು ಕೂಟವ ನುಂಗಿ ಒಳ್ಳುವನಿಕೆಯ ನುಂಗಿ ಬೀಸು ಕಲ್ಲು ಕೂಟವ ನುಂಗಿ ಹುಟ್ಟಲಿಕ್ಕೆ ಬಂದ ಹುಡುಗಿಯನ್ನು ನೊಣವ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಅಗ್ಗ ಮಗ್ಗವ ನುಂಗಿ ಮಕ್ಕಳಾಳಿಯ ನುಂಗಿ ಅಗ್ಗ ಮಗ್ಗವ ನುಂಗಿ ಮಕ್ಕಳಾಳಿಯ ನುಂಗಿ ಮಗದಾಗಿರುವ ಅಣ್ಣನನ್ನು ಕುಣಿಯು ನುಂಗಿತ್ತ ನೋಡವ್ವ ತಂಗಿ ಕೊಡಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ್ನ ಕೋಳಿ ನುಂಗಿತ್ತ ಎತ್ತು ಎತ್ತಾಗಿ ನುಂಗಿ ಭತ್ತ ಬಾಣವ ನುಂಗಿ ಎತ್ತಾಗಿ ನುಂಗಿ ಭತ್ತ ಬಾಣವ ನುಂಗಿ ಮುಕ್ಕಟದಿರವು ಅಣ್ಣನನ್ನು ಮೇಳಿ ನುಂಗಿತ್ತ ಮುಕ್ಕುಟದಿರವು ಅಣ್ಣನನ್ನು ಮೇಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ್ನ ಕೋಳಿ ನುಂಗಿತ್ತ ಗುಡ್ಡ ಗವ್ವಾರ ನುಂಗಿ ಗವ್ವಾರ ಇರುವೆ ನುಂಗಿ ಗುಡ್ಡ ಗವ್ವಾರ ನುಂಗಿ ಗವ್ವಾರ ಇರುವೆ ನುಂಗಿ ಗುರು ಗೋವಿಂದನ ಪಾದವ ಆತ್ಮ ನುಂಗಿತ್ತ ನೋಡವ್ವ ತಂಗಿ ಕೊಡಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ್ನ ಕೋಳಿ ನುಂಗಿತ್ತ ಕೊಡಗ ಅಂದ್ರೆ ಕೂಡ್ಗನ್ನ ಕೋಳಿ ನುಂಗಿತ್ತ ಕೊಡಗ ಅಂದ್ರೆ ಅರ್ಥ ವ್ಯತ್ಯಾಸ ಕೂಡ್ಗನ್ನ ಕೋಳಿ ನುಂಗಿತ್ತ ಕೂಡಗನಲ್ಲ ಕೊಡಗನ ಕೊಡಗಲ್ಲ ಕೂಡಗ ಕೊಡಗನ ಕೊಡಗನ್ ಬರ್ರಿ ಕೂಡಗ ಕೂಡಗ ಕೂಡಗನ್ನ ಕೂಡಿ ನುಂಗಿತ್ತ ಅನ್ನುವಾಗ ಕೂಡಗನ್ನ ಅವರು ಪ್ರಾಕ್ಟೀಸ್ ಹಂಗೆ ಮಾಡ್ಯಾರ ಅದೇ ಬರ್ತದ ಇದುವರೆಗೆ ಶುದ್ಧ ಹೇಳು ಅವರಿಗೆ ಸದ್ಗುರುಗಳಾದ ಅಲ್ಲಿಗೇರು ಮಠಗಳಿಂದ ಗೃಹಾಲಯನ ಅದ ಹಬ್ಬಿಗೆ ಅವ್ರು ಮಾಡ್ತಾಂದ್ರೆ ಅವ್ರಿಗೆ ಹೇಳಿದಂದ್ರೆ ಅವ್ರು ಬರೋಲ್ರ ಸದ್ಗುರುಗಳಾದ ಶ್ರೀ ವಿನಾಯಕ ಅವರಿಂದ ದೋಹರಾಯ ಓಂ ಶ್ರೀ ಸುಬ್ರಹ್ಮಣ್ಯ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸದ್ಗುರು ಪಂಡಿತ್ ಪೀತಾಂಬರ್ಜಿ ಅವರನ್ನು ಹಾಗೂ ಸದ್ಗುರು
ಸಾಧು ನಿಷ್ಠಲ್ ದಾಸಿ ಅವರನ್ನು ಸ್ಮರಿಸಿಕೊಂಡು ಹಾಗೂ ಈ ಪೀಠ ಕರ್ತರಾಗಿರ್ತಕ್ಕಂಥ ಶಾಂತ ಪಾದಗಳಲ್ಲಿ ಪ್ರಮುಖ ದೋಹಾ ಪ್ರಾರ್ಥನೆ. जो सुख नित्य प्रकाश विभु नाम रूप आधार मति न लकै चिनी मति लकै सोमय शुद्ध अपार अति अपार स्वरूप मम लहरि विष्णु महेश विजिर विचंदा वरुण यम शक्ति गणेश गणेश जाकृपाल सर्वज्ञ को यदारत मुनि ध्यान ताको होत उपाधि से मोमय मिथ्यापान ऐचीनी जानै बीन जगत मन जे वरितांप नसै जग जग कीनै लहै सो हम आपे आप बोध चाहि जाको सुकृति भजत राम निष्काम सो मेरो है आत्मा काको करो प्रणाम सो मेरो है आत्मा काको करो प्रणाम जो सुख नित्य प्रकाश विभु नाम रूप आधार नाम रूप आधार नाम रूप आधार। पंडित पीताम्बर जी महाराज की जय, साधु निष्ठुरदास जी महाराज की जय, श्यामत पप्पा महाराज की जय। जय मंगलम जय नम पार्वती पतेश्वर हर हर महादेव। ನಡೆಸಿಕೊಟ್ಟ ಶುದ್ಧ ಬ್ರಹ್ಮಣಿಕ ಸದ್ಗುರುಗಳಾದ ವಿನಾಯಕ ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮಣಿಕ ಸದ್ಗುರುಗಳಾದ ಶ್ರೀ ದಯಾನಂದ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನ ಎಲ್ಲರೂ ಆಲಿಸುವ. ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಒಂದು ಕ್ರಮಬದ್ಧತೆ ಇದ್ರೆ ಯಶಸ್ಸು ಸಮೀಪ ಆಗ್ತದ. ಕ್ರಮ ಇರಲಿಲ್ಲ ಅಂತಂದ್ರೆ ಯಶಸ್ಸು ದೂರ ಆಗ್ತದ. ಈ ಕಾರ್ಯಕ್ರಮದ ಪಟ್ಟಿ ಎಲ್ಲರ ಹತ್ರ ಇರಬೇಕು. ಯಾರೋ ಒಬ್ಬರು ನಿರೂಪಕರು ಅವ್ರ ಹತ್ರನೇ ಇರ್ಬೇಕಂತಿಲ್ಲ. ಎಲ್ಲರ ಹತ್ರ ಕಾರ್ಯಕ್ರಮದ ಪಟ್ಟಿ ಇರಬೇಕು. ಎಲ್ಲರೂ ಅಷ್ಟೇ ಜವಾಬ್ದಾರರು. ಕರೆಕ್ಟ್ 5 ಗಂಟೆ 15 ನಿಮಿಷಕ್ಕೆ ಸಮಯ ಪ್ರಜ್ಞೆ ಇಟ್ಕೊಂಡು ಎಲ್ಲರೂ ಜಾಯಿನ್ ಆಗಬೇಕು. ಲಿಂಕ್ ಓಪನ್ ಆಗಬೇಕು. ಮೊದಲೇ ಒಂದು ಸ್ವಾಗತ ಗೀತೆ, ವಚನ ಗಾಯನ. ಯಾರು ಜಾಯಿನ್ ಆಗ್ತೀರಿ ಅವರಿಗೆ ಫಸ್ಟ್ ಕಿವಿಗೆ ಒಂದು ವಚನ ಗಾಯನ. ಅವ್ರು ಯಾರು ವಚನ ಗಾಯನ ಮಾಡೋರು ಇವರೇ ಅಂತೇನೇನು ಬ್ರ್ಯಾಂಡ್ ಇಲ್ಲ. ಯಾರಿಗೆ ವಚನ ಬರಂಗಿಲ್ಲ ಅವರು ಪಶುಗಳು ಅಷ್ಟೇ. ಅತ್ಯಂತ ಸರಳವಾಗಿ ಕನ್ನಡ ಭಾಷೆಯಲ್ಲಿ ಎಲ್ಲರಿಗೂ ತಿಳಿಯುವಂತ ರೀತಿಯಲ್ಲಿ ಬಸವಾದಿ ಶರಣರು ವಚನಗಳನ್ನ ಬರೆದಿಟ್ಟಾರ. ಒಂದು 4-5 ವಚನಗಳು ಹಾಡ್ಲಿಕ್ಕೆ ಬರಲಿಲ್ಲ ಅಂತಂದ್ರ ಅವು ಶುದ್ಧ ಪಶುಗಳು, ದನಗಳಂತ ನಾವು ಪರಿಗಣಿಸ್ತೀವಿ. ಎಲ್ಲರಿಗೂ ವಚನ ಗಾಯನ ಬರಬೇಕು. ನಿಮ್ಗೆ ಯಾರಿಗೆ ಬರ್ತಾ ಇಲ್ಲ ಅಂತಂದ್ರೆ ಇನ್ನು ಮುಂದಾದ್ರೂ ನೀವು ಯೂಟ್ಯೂಬ್ನಾಗ ಹೋಗಿ ಒಂದಿಷ್ಟು ವಚನಗಳ ತೆಕ್ಕೊಂಡು ಆ ವಚನಗಳು ಅವ್ರು ಹ್ಯಾಂಗ್ ಹಾಡ್ತಾರ ಹಂಗ ನೀವು ಹಾಡ್ಲಿಕ್ಕೆ
ಪ್ರಯತ್ನ ಮಾಡ್ರಿ. ನಿಮಗೆ ಬಂದಾಗ ಹಾಡೋದಲ್ಲದು. ವಚನ ಗಾಯನ ಚಂದ ಹಾಡಬೇಕು. ಫಸ್ಟಿಗೆ ಬಹಳ ಸಂತೋಷ ಕೊಡೋ ರೀತಿಯಲ್ಲಿ ವಚನ ಗಾಯನ ಎಲ್ಲರಿಗೆ ಬರಬೇಕು. ವಚನಗಳು ಹಾಡ್ಲಿಕ್ಕೆ ಬರ್ಲಿಲ್ಲ ಅಂತಂದ್ರೆ ನೀವು ಮನುಷ್ಯರೇ ಅಲ್ಲ, ನೀವು ತಿಳ್ಕೊಂಡ್ಬಿಡ್ರಿ ಅದನ್ನ. ಅದಾದ್ಮೇಲೆ ಏನ್ ಮಾಡ್ಬೇಕು, ಫಸ್ಟ್ ವಚನ ಗಾಯನ ಹಿಂಗ ಸ್ವಾಗತ ಒಳಗೆ ಯಾರು ಬರ್ತಾರ ಲಿಂಕ್ ಓಪನ್ ಮಾಡ್ತಾರ ಅವ್ರ ಕಿವಿಗೆ ಇಂಪಾದ ವಚನ ಗಾಯನ ಕೇಳಬೇಕು. ಸುಮ್ಮನೆ ಎದ್ದೋತದ್ದು ಬಂದ ಮುಂದೆ ಸಾಹಿತ್ಯನೇ ಇಲ್ಲ ಕೈಯಾಗ, ನಿಮ್ಗೆ ಏನ್ ಶಬ್ದಗಳು ನೆನಪದವ ಅವೇ ತಗೊಂಡು ಮನ್ಸಿಗೆ ಬಂದಂಗೆ ಹಾಡಿದ್ರೆ ವಚನ ಗಾಯನ ಅಂತಾರೆ. ಏನದಕ್ಕೆ ಪರ್ಫೆಕ್ಟ್ ವಚನ ಗಾಯನ ಮಾಡ್ಬೇಕು. ಎಲ್ಲರಿಗೂ ಬರ್ಬೇಕು ವಚನ ಗಾಯನ. ಅವೇನ್ ಭಾರಿ ದೊಡ್ಡ ಹಾರಡ್ ಕೆಲಸಗಳಿಲ್ಲ ವಚನ ಗಾಯನ ಆಡ್ಲಿಕ್ಕೆ. ಏನಾಗ್ಯದ ಎರಡನೇದೇನದ, ದೋಹ ಗಾಯನ ಅಂದ್ರೆ ಪ್ರಸ್ತುತ ವಿಚಾರ ಸಂಬಂಧಿ. ಈಗೇನು ವಿಚಾರ ನಡೆದದ ಅದಕ್ಕೆ ಸಂಬಂಧಪಟ್ಟಂತ 5 ನುಡಿಗಳನ್ನ ತಗೊಂಡು ಒಂದು 5 ದೋಹಗಳನ್ನು ತಗೊಂಡು, ಸುಮಾರು ಇದು ಜಗತ್ತಿನಾಗ ಯಾರು ಮಾಡಿಲ್ಲ ಇಂಥ ಕೆಲಸ. ವಸ್ತು ನಿರ್ದೇಶ ರೂಪ ಮಂಗಲ ಎನ್ನದ ಮೊದಲಿಂದೇನು ದೋಹ ಗಾಯನ ಅದಲ್ಲ, ಅದು ಒಂದೇ ಹಾಡ್ತಾರೆ ಎಲ್ಲರೂ. ಉಳಿದ ದೋಹಗಳು ಯಾರಿಗೆ ಹಾಡ್ಲಕ್ ಬರಲ್ಲ, ಯಾರು ಹಾಡಿಲ್ಲ. ಆ ಕೆಲಸ ನಮ್ಮ ಶುದ್ಧ ಬ್ರಹ್ಮ ಪೀಠದಾಗ ನಡೆದದ. ಬಹಳ ಯಶಸ್ವಿಯಾಗಿ ಮಾಡ್ಲಿಕ್ಕತ್ತೀರಿ. ಆ ಹಾಡುಗಳು ದೋಹ ಗಾಯನಗಳು ಎಲ್ಲರಿಗೂ ಬರ್ಬೇಕು. ಎಲ್ಲಾ ದೋಹ ಗಾಯನಗಳು 527 ಏನು ದೋಹ ಗಾಯನದವ ಎಲ್ಲಾ ದೋಹಗಳನ್ನ ರಾಗಬದ್ಧವಾಗಿ ಹಾಡಿದ್ರೆ ನಿಮ್ಗೆ ಆನಂದ ಆಗ್ಬೇಕು. ಆ ದೋಹ ಗಾಯನ ಹಾಡುವಾಗ ಅದರ ಅರ್ಥ ಎಲ್ಲ ನಿಮ್ ತಲೆ ಒಳಗ ಬಿಚ್ಚುಗೊತ್ತಿರ್ಬೇಕು. ಆ ರೀತಿ ಆಯ್ತು ಅಂತಂದ್ರೆ ನಿಶ್ಚಲ್ದಾಸ್ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಆ ರೀತಿ ಆಗ್ಬಿಡ್ತೀರಿ. ನಿಮ್ಮನ್ನ ಹಾಗೆ ತಯಾರು ಮಾಡ್ಬೇಕಂತ ಹೇಳಿ ನಾವೆಲ್ಲ ದೋಹಗಳನ್ನ ಹಾಡುವುದನ್ನ ಕಲಿಸ್ಲಕತ್ತೀವಿ, ಪ್ರಯತ್ನ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ನಮ್ಮ ಹೃದಯದೊಳಗೆ ಬಹಳ ಅಭಿನಂದನೆಗಳದಾವ್. ಅಷ್ಟೊಂದು ಆನಂದದ ನೀವು ಮಾಡ್ತಾ ಇರೋ ಪ್ರಯತ್ನಕ್ಕೆ. ಎಲ್ಲರೂ ಮಾಡ್ಬೇಕಿವು. ಪ್ರಸ್ತುತ ವಿಚಾರ ಸಂಬಂಧಿ 5 ದೋಹ ಗಾಯನಗಳು ಮಾಡ್ಬೇಕು. ನೆಕ್ಸ್ಟ್ ಏನದ, ದೋಹ ಗಾಯನ ಮುಗಿದ ಕೂಡ್ಲೇನೆ ವಿವೇಕ ಚೂಡಾಮಣಿ. ಆದಿ ಜಗದ್ಗುರು ಶಂಕರಾಚಾರ್ಯರ ವಿವೇಕ ಚೂಡಾಮಣಿ ಕಲ್ಯಾಣಪುರೇ ಮಾಡ್ಬೇಕಂತ ಹೇಳಕ್ಕೆ ಕುಂದರ್ಬೇಡ್ರಿ. ಎಲ್ಲರೂ ತರಿಸ್ಕೊಳ್ರಿ. ವಿವೇಕ ಚೂಡಾಮಣಿ ಬುಕ್ ಚಲೋ ಅದ, ಅದ್ರ ಅಡ್ರೆಸ್ ಅದು ತಗೊಂಡು ಎಲ್ಲರೂ ತರಿಸ್ಕೊಳ್ರಿ. ಎಲ್ಲರಿಗೂ ಹೇಳಕ್ ಬರ್ಬೇಕು. ಇಲ್ಲಿ ಏನ್ ಮಾಡ್ತೀವಿ ಎಲ್ಲರೂ ಬರಂಗಿರ್ಬೇಕು, ಎಲ್ಲರಿಗೂ ಬರ್ಬೇಕು. ಅವರೇ ಹೇಳ್ಬೇಕಂತೇನಿಲ್ಲ. ಅವ್ರಿಲ್ಲ ಅಂದ್ರೆ ವಿವೇಕ ಚೂಡಾಮಣಿ ಇವತ್ತು ನಾನು ಹೇಳ್ತೀನಿ ಅನ್ನಂಗೆ ತಯಾರಾಗಬೇಕು. ಯಾರೇ ಒಬ್ಬರ ಮೇಲೆ ಡಿಪೆಂಡ್ ಆಗ್ಬೇಡ್ರಿ. ತರಿಸ್ಕೊಡ್ರಿ. ಅದೇನು 200-300 ರೂಪಾಯಿ ಬುಕ್ ಅದ, ಅಡ್ರೆಸ್ ಕೇಳ್ರಿ, ಕಲ್ಯಾಣಪ್ಪ ಅವ್ರು ಹೇಳ್ತಾರ. ಅದು ಫೋನ್ ನಂಬರ್ ಅದು ತಗೊಂಡು ತರಿಸ್ಕೊಳ್ರಿ. ಅದು ವಿವೇಕ ಚೂಡಾಮಣಿ ಬಹಳ ಚಲೋ ಬುಕ್ ಅದು. ವಿಚಾರ ಚಂದ್ರೋದಯದ ಬದಲಿ ವಿವೇಕ ಚೂಡಾಮಣಿ ಇಟ್ಟಿವಿ. ಅದ್ರಾಗಿರೋ ವಿಷಯ, ವಿಚಾರ ಚಂದ್ರೋದಯದಾಗಿರೋ ವಿಷಯ ಎಲ್ಲ ಒಂದೇ. ಮತ್ತೆ ಎಲ್ಲಿ ವಿಚಾರ ಚಂದ್ರೋದಯ ಕೇಳ್ಕೊತ ಕೂಡೋಣ ಅಂತ ಬೇಸರ ಮಾಡ್ಕೋತೀವಿ ಅನ್ನೋದಕ್ಕ ವಿವೇಕ ಚೂಡಾಮಣಿ ಇಟ್ಟಿವಿ. ಆ ವಿವೇಕ ಚೂಡಾಮಣಿ ಎಲ್ಲರ ಹತ್ರ ಬುಕ್ ತರಿಸ್ಕೊಳ್ರಿ. ಎಲ್ಲರೂ ಹೇಳಂಗಾರಿ. ನಿಮ್ಗೆ ಏನ್ ತಿಳಂಗಿಲ್ಲ ಕಲ್ಯಾಣಪ್ಪ ಅವ್ರಿಗೆ ಕೇಳ್ರಿ, ಎಲ್ಲ ಹೇಳ್ತಾರೆ. ಅತ್ಯಂತ ಪ್ರಬುದ್ಧವಾದಂತ ಪರಿಪಕ್ವವಾದಂತ ಒಂದು ಫಲ ನಿಮ್ಮ ಮಧ್ಯೆ ತಯಾರದ. ಅವ್ರಿಗೆ ಎಷ್ಟು ಮಂದಿ ಫೋನ್ ಮಾಡಿರಿ, ಎಷ್ಟು ಮಂದಿ ಮಾತಾಡ್ತೀರಿ, ಏನಾರ ಪ್ರಶ್ನೆ ಕೇಳಿರ, ಏನೇನು ಇಲ್ಲ. ಮುಗೀತು ಪಾಠ ಅಂದ್ರೆ ಆಯ್ತು. ನಿಮ್ಮ ಮನೆಗೆ ನೀವು, ಅವ್ರ ಮನೆಗೆ ಅವ್ರು. ಅದಾದ್ಮೇಲೆ ಏನ್ ಮಾಡ್ಬೇಕು, ಅವ್ಯಾಹತವಾಗಿ ಮೆಲುಕು. ನಾವು ಫಸ್ಟ್ಲಿಂದ ಪಾಠ ಏನ್ ಚಾಲು ಮಾಡಿವಿ ಅಲ್ಲಿನಿಂದ ಇದು ಮೆಲುಕು ಕಾರ್ಯಕ್ರಮ ಬೆನ್ನಿಂದ ಮತ್ತೆ ಶ್ರವಣ ಮಾಡಿದ್ದು ಮನನ ಮಾಡೋದಕ್ಕೆ ಇದು ಅವ್ಯಾಹತವಾದ ಮೆಲುಕು ಮಾಡ್ಲಕತ್ತೀವಿ. ಇದನ್ನ ನೆನಪು ಅಂತ ಹೇಳಕತ್ತೀರಿ. ಹಿಂದೆ ಹೇಳಿದ ಪಾಠವನ್ನ ನೆನಪಿಸಿಕೊಳ್ಳೋದು, ಇದನ್ನು ಚೆನ್ನಾಗಿ ಮಾಡ್ಲಕತ್ತೀರಿ. ಇದನ್ನ ಜವಾಬ್ದಾರಿಯುತವಾಗಿ ನಾಗರತ್ನಮ್ಮ ಅವ್ರು ಮಾಡ್ಲಿಕ್ಕತ್ತಾರ. ಅವ್ರು ಯಾವಾಗ ಆಬ್ಸೆಂಟ್ ಆದ್ರು ಅಂತಂದ್ರೆ ಮತ್ತೆ ಬೇರೆಯವರು ಮಾಡ್ರಿ, ಕಂಟಿನ್ಯೂಯೇಷನ್ ತಗೊಳ್ರಿ, ಅದ್ರ ಬಿಡಬೇಡ್ರಿ, ಕಂಪ್ಲೀಟ್ ಮಾಡ್ಕೊಳ್ರಿ. ಅದು ಅದಾದ್ಮೇಲೆ ನಿನ್ನೆ ಏನ್ ಹೇಳಿವಿ, ಇವತ್ತೇನ್ ಹೇಳ್ತಾರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಾಸ್ತಾವಿಕ ನೋಡಿ. 5 ಐಟಮ್ ಗೊತ್ತಾಯ್ತಾ? ಸ್ವಾಗತ ಗೀತೆ, ವಚನ ಗಾಯನದ ಮೂಲಕ, ನೆಕ್ಸ್ಟ್ ಪ್ರಸ್ತುತ ವಿಚಾರ ಸಂಬಂಧಿ ದೋಹ ಗಾಯನ, ಆಮೇಲೆ ವಿವೇಕ ಚೂಡಾಮಣಿ, ಆಮೇಲೆ ಮೆಲುಕು, ಅವ್ಯಾಹತವಾದಂತ ನೆನವು ಇದು, ಆಮೇಲೆ ಪ್ರಾಸ್ತಾವಿಕ ನುಡಿ. ಇವು 5 ಐಟಮ್ ಆದ್ಮೇಲೆ ಈ ತತ್ವ ಪದ ಅನ್ನೋದು ಏನ್ ಮಾಡ್ರಿ, ಸಂಜಿಗೆ ಹಾಕೊಳ್ರಿ. ಬೆಳಗಿನ ಸಮಯ ಪ್ರಾಬ್ಲಮ್ ಆಗ್ತದ ಟೈಮು.
ಈ ತತ್ವಪದ ಸಂಜೆಗೆ ಹಾಕೊಳ್ರಿ, ಬೆಳಿಗ್ಗೆ ಬೇಡ ಇದು. ಸಾಯಂಕಾಲ ಒಂದು ತತ್ವಪದ ಹಾಡೋದು ಹಾಕೊಳ್ರಿ, ರೂಢಿ ಮಾಡ್ಕೊಳ್ರಿ. ಈ ಪ್ರಾಸ್ತಾವಿಕ ನುಡಿ ಆದ ಕೂಡ್ಲೇನೆ ನೆಕ್ಸ್ಟ್ ಏನ್ ಮಾಡ್ರಿ, ವಸ್ತು ನಿರ್ದೇಶ ರೂಪ ಮಂಗಲ. ಇಲ್ಲೇನ್ ತತ್ವಪದ ಅನ್ನೋದು ಬೇಡ, ಇದು ವಸ್ತು ನಿರ್ದೇಶ ರೂಪ ಮಂಗಲ ಅಂತ ಹೇಳಿ ಏನು ಆರಂಭದಲ್ಲಿ ಅದಲ್ಲ, ಈ ವಸ್ತು ನಿರ್ದೇಶ ರೂಪ ಮಂಗಲ ಮೊದಲ ಎಲ್ಲರೂ ಹಾಡಿರಿ. ಅದಕ್ಕ ಅದರದೇ ಆದಂತ ಒಂದು ರಾಗ ಆದ, ಅದನ್ನ ಹ್ಯಾಂಗ್ ಬೇಕಾಗಿ ಹೊಸದಾಗಿ ಬಂದವರು ಹಾಡಬಾರ್ದು. ಅವರು ಚೆನ್ನಾಗಿ ರೂಢಿ ಮಾಡಿ ಹಾಡ್ಬೇಕು. ನಿಮ್ಗೇನು ಗೊತ್ತಿಲ್ಲ ಇದು ಹೆಂಗ್ ಹಾಡ್ಬೇಕಂತ ನೀವು ಹಾಡ್ತೀರಿ, ಉಳಿದವರೆಲ್ಲ ಕುಂದು ಕೇಳ್ತೀರಿ, ಹಂಗೆಲ್ಲ ತಪ್ಪದು. ಅದಕ್ಕೆ ಜನಗಣ ಮನ ಅನ್ನೋದಕ್ಕೆ ಯಾವ ರೀತಿ ಒಂದು ಪದ್ಧತಿ ಅದ, ಅದೇ ರೀತಿ ಇದು ವಸ್ತು ನಿರ್ದೇಶ ರೂಪ ಮಂಗಲಕ್ಕೆ ಒಂದು ಪದ್ಧತಿ ಅದ. ಪದ್ಧತಿ ಪ್ರಕಾರ ಹಾಡ್ಬೇಕಿದು. ಹೆಂಗ್ ಬೇಕಂಗ್ ಹಾಡಿದ್ರ ಅಂತಂದ್ರೆ ಅಪಮಾನ ಆಗ್ತದದು, ಅದರಿಂದ ಏನು ಒಳ್ಳೇದಾಗಲ್ಲ. ಯಾರು ಕೇಳಿದ್ರೆ ನಮ್ಮ ಪಾಠ ಏನ್ ಹೆಂಗ್ ಆಡ್ತಾರಲ್ಲಪ್ಪ ಇವ್ರದ್ರಾಗ ಅನ್ನಿಸ್ತದ, ಹಂಗ ಹಾಡಬಾರ್ದು. ಚಂದ ಪ್ರಾಕ್ಟೀಸ್ ಮಾಡಿ ಹಾಡ್ಬೇಕು. ವಸ್ತು ನಿರ್ದೇಶ ರೂಪ ಮಂಗಲ ಬರ್ತದ. ಮೊದಲು ಯಾರ್ಯಾರು ಅಟೆಂಡ್ ಆಗಿರಿ ಅವ್ರೆಲ್ಲರಿಗೂ ಬರ್ತದ ಹೆಂಗ್ ಹಾಡ್ಬೇಕಂತ, ಹಂಗೇ ಹಾಡ್ಬೇಕದು. ಅದಾದ್ಮೇಲೆ ಮೋಕ್ಷ ವಿಚಾರ. ಮೋಕ್ಷ ವಿಚಾರ ಅಂದ್ಮೇಲೆ ಒಬ್ರು ಅಥವಾ ಇಬ್ಬರಿಂದ ಮೆಲುಕು, ಒಬ್ರು ಅಥವಾ ಇಬ್ಬರಿಂದ ಮೆಲುಕು ಕಾರ್ಯಕ್ರಮ. ಟೈಮ್ ಇದ್ರೆ ಮಾಡು, ಇಲ್ಲ ಅಂತಂದ್ರ ಮಂಗಳಾರತಿ 8 ಗಂಟೆಗೆ ಮುಗಿಸಿಬಿಡ್ಬೇಕು. ಮಂಗಳಾರತಿ 8 ಗಂಟೆಗೆ ಮಂಗಳಾರತಿ ಮುಗಿದ ಮೇಲೆ ಮುಂದೆ ಏನಾದ್ರೂ ವಿಷಯಗಳು ನಿಮಗ ಯಾವರ ಶಬ್ದ ಅರ್ಥ ಆಗಿದ್ದಿಲ್ಲ, ವಾಕ್ಯ ಅರ್ಥ ಆಗಿದ್ದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚಾಕೂಟ ಇದು ಹೇಳಿದ್ರಿ. ಹಿಂಗ ಚರ್ಚೆ ಮಧ್ಯದಲ್ಲೇ ಬಾಯಿ ಹಾಕಂಗಿಲ್ಲ. ಮಂಗಳಾರತಿ ನಂತರ ನಿಮ್ಮ ಸಂಶಯಗಳು ಏನಾರ ಇದ್ದು ಅಂತಂದ್ರ ಅವರು ನಿರೂಪಕರಾಗ್ಲಿ ಮತ್ತೆ ಹಿರಿಯ ಸಾಧಕರಾಗ್ಲಿ ಅವರು ಹಾಗೆ ಇನ್ನ ಇರ್ತಾರ, ಅವ್ರಿಗೆ ಕೇಳ್ಬೇಕು. ಈ ರೀತಿ ಹೇಳಿದ್ರಿ, ಈ ಶಬ್ದ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಅವರು ಬಿಡಿ ಹೇಳ್ತಾರೆ. ಅದೇನು ನಿಮ್ಗೆ ಎಲ್ಲ ತಿಳಿಯಿತು ಸರಿ, ತಿಳಿದಿಲ್ಲ ಅಂತಂದ್ರೆ ಸಾಯಂಕಾಲ ಪಾಠದೊಳಗೆ ನಮಗ್ ಕೇಳಿದ್ರೆ ನಾವು ಹೇಳ್ತೇವೆ. ಬೆಳಗಿನ ಪಾಠದೊಳಗೆ ನಿಮ್ ಸಂಗಟ ಮಾತಾಡ್ಲಿಕ್ಕೆ ಟೈಮ್ ಇರಂಗಿಲ್ಲ, ನಾವು ಓಡ್ತಿರ್ತೀವಿ. ಹಂಗಾಗಿ ಸಂಜೆಗೆ ಎಷ್ಟೊತ್ತಾದ್ರೂ ಕುಂದಿರ್ಬೋದು, ರಾತ್ರಿ ಎಷ್ಟೊತ್ತಾದ್ರೂ ಕುಂದ್ರಿ 10-11 ಗಂಟೆ ತನಕ ಏನು ತೊಂದರೆ ಇಲ್ಲ. ಹಿಂಗಾಗಿ ಒಟ್ಟು 10 ಕಾರ್ಯಕ್ರಮಗಳು ಗೊತ್ತಾಯ್ತ್ರ. ಸ್ವಾಗತ ಗೀತೆ ವಚನ ಗಾಯನದ ಮೂಲಕ, ದೋಹ ಗಾಯನ ಅಂದ್ರೆ ಪ್ರಸ್ತುತ ವಿಚಾರ ಸಂಬಂಧಿ ದೋಹ ಗಾಯನ, ಆಮೇಲೆ ವಿವೇಕ ಚೂಡಾಮಣಿ, ಆಮೇಲೆ ಮೆಲುಕು ಅವ್ಯಾಹದ ನೆನಪು, ಆಮೇಲೆ ಪ್ರಾಸ್ತಾವಿಕ ನುಡಿ. ಇವು 5 ಐಟಮ್ಸ್ ಒಂದು ಸೆಟ್. ಆಮೇಲೆ ವಸ್ತು ನಿರ್ದೇಶ ರೂಪ ಮಂಗಲ, ಮೋಕ್ಷ ವಿಚಾರ, ಮೆಲುಕು ಒಬ್ಬರು ಅಥವಾ ಇಬ್ಬರಿಂದ, ಆಮೇಲೆ ಮಂಗಳಾರತಿ. ಇವು 4 ಆದ್ಮೇಲೆ ಮಂಗಳಾರತಿ ಕರೆಕ್ಟ್ 8ಕ್ಕೆ ಮಂಗಳಾರತಿ ಮುಗಿಸ್ಬೇಕು. ಅಷ್ಟರೊಳಗೆ ಮುಗಿದ್ರೆ ಬಹಳ ಚಲೋ. ನಾವು ವಿಷಯ ಸ್ವಲ್ಪ ಹೇಳಿ ಮುಗಿಸಿದ್ರೆ ಬಹಳ ಚಲೋ. ವಿಸ್ತಾರ ಆದ್ರೂ ಏನು ತೊಂದರೆ ಇಲ್ಲ. 8 ಗಂಟೆಗೆ ಮಂಗಳಾರತಿ ಮುಗಿಸ್ರಿ. ಆಮೇಲೆ ಸಂಕ್ಷಿಪ್ತವಾಗಿ 10-15 ನಿಮಿಷ ಏನಾದ್ರೂ ನಿಮ್ಗೆ ಚರ್ಚೆಗಳು ಮಾಡಂತ ವಿಷಯ ಇತ್ತಂದ್ರೆ ಚರ್ಚೆ ಮಾಡ್ರಿ. ಮತ್ತೆ ಸಂಘಟನೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೇನ್ ಮಾಡಿವಿ ಇಲ್ಲಿ ತನಕ, ಇದನ್ನ ಬೆಳೆಸೋದಕ್ಕ ಇದನ್ನ ಉಳಿಸೋದಕ್ಕ ನಮ್ಮ ಪ್ರಯತ್ನಗಳೇನದವ ಅದನ್ನ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ಏನೂ ಮಾಡ್ಲಾರ್ದೆ ಹಂಗೆ ಇದ್ರಿ ಅಂತಂದ್ರ ನಿಂತ ನೀರು ಕೆಟ್ಟೋಗ್ಬಿಡ್ತದೆ. ಅದನ್ನ ಮುಂದೆ ಚಲಿಸ್ಬೇಕು, ಚಾಲನೆ ಕೊಡಬೇಕು. ಆಮೇಲೆ ಸಮಯ ಪ್ರಜ್ಞೆ ಬಹಳ ಮುಖ್ಯ ಅದ. ಕರೆಕ್ಟ್ ಸಮಯಕ್ಕೆ ಚಾಲು ಆಗಬೇಕು. 5:15ಕ್ಕೆ 8 ಗಂಟೆ ಅಥವಾ ಅದರ ಒಳಗೆ ಮಂಗಳಾರತಿ ಆಗ್ಬೇಕು. ಆಮೇಲೆ ವಚನ ಗಾಯನ ಮಾಡೋರು ವಚನದ ಸಾಹಿತ್ಯ ನಿಮ್ಮ ಎದುರಿಗೆ ಇಟ್ಟುಕೊಂಡು ಅದರೊಳಗಿರುವ ಒಂದು ಅಕ್ಷರ ಒಂದು ಶಬ್ದ ಬಿಡ್ಲಾರ್ದಂಗ ಹಾಡ್ಬೇಕು. ಅದು ಓದ್ಕೊತ ಹಾಡ್ಬೇಕು, ಅಪಭ್ರಂಶ ಆಗ್ಬಾರ್ದು. ನಿಮ್ಮ ನಂಬಿಕೆಗಳನ್ನ ನಿಮ್ಮ ಅನುಭವಗಳನ್ನ ನಂಬಬೇಡ್ರಿ. ನನಗೆ ವಚನ ಗೊತ್ತದ ಅಂತ ಹೇಳಿ ಅದರೊಳಗಿಂದ ವಚನದೊಳಗಿಂದ ಶಬ್ದ ಅರ್ಥ ಎಲ್ಲ ಪರ್ಫೆಕ್ಟ್ ಆಗಿ ನೋಡಿ ಓದಿ ಹಾಡ್ಬೇಕು. ನಿಮ್ಮ ಅನುಭವದ ಮೇಲೆ ಹಾಡ್ಬೇಡ್ರಿ. ನೆನಪಿದ್ದಷ್ಟೇ ಹಾಡ್ತೀನಿ ಬಂದಂಗೆ ಹಾಡ್ತೀನಿ ಅಂದ್ರೆ ಅದು ವಚನ ಗಾಯನ ಆಗಂಗಿಲ್ಲ. ಅದು ಬಾತ್ರೂಮ್ ಸಿಂಗರ್ಸ್ ಅಂತಾರ. ಬಾತ್ರೂಮ್ನಾಗ ಜಳಕ ಮಾಡಾಗ ಹಾಡ್ತಿರ್ತಾರ ಅಂತ, ನಮಗ್ ಬಂದಂಗ ಏನ್ ಬೇಕಾದ್ರೆ ಸುಮ್ಮ ಹಾಡ್ತಿರ್ತಾರ. ಅದು ಯಾರು ಕೇಳಂಗಿಲ್ಲ. ಹಾಡಿದ ತಾನೇ ಕೇಳಿ ಸಂತೋಷ ಪಡ್ಬೇಕು. ಅಂತ ಬಾತ್ರೂಮ್ ಸಿಂಗರ್ಸ್ ಹಾಡುಗಳು ಬೇಡ ಇಲ್ಲಿ. ಮುಂದೇನು ಎಷ್ಟೋ ಮಂದಿ ವಚನ ಗಾಯನ ಮಾಡುವಂತ ದೊಡ್ಡ ದೊಡ್ಡ ಸಂಗೀತಗಾರರು ಏನ್ ಮಾಡ್ತಾರಂತಂದ್ರ ತಮ್ಮ ರಾಗಕ್ಕೆ ತಕ್ಕಂತೆ ವಚನದೊಳಗಿನ ವಾಕ್ಯಗಳನ್ನ
ಶಬ್ದಗಳನ್ನ ತಿದ್ದುಪಡಿ ಮಾಡಿಬಿಡ್ತಾರ, ಚೇಂಜ್ ಮಾಡಿಬಿಡ್ತಾರ. ಒಂದೊಂದು ಶಬ್ದನೇ ನುಂಗಿ ಹಾಕಿಬಿಡ್ತಾರ. ಅಂತ ಹಾಡೋದ್ರಾಗೆ ಒಂದ್ ಶಬ್ದ ನುಂಗಿ ಹಾಕಿರ್ತಾರ. ಅದು ಎಲ್ಲ ಏನದಂತಂದ್ರ ಸರಿಯಾದ ಕ್ರಮ ಅಲ್ಲ. ಯಾಕಂದ್ರೆ ನಾವು ಈ ವಚನ ಸಾಹಿತ್ಯದೊಳಗ ಗಾಯನದ ರಾಗ ಮುಖ್ಯ ಇಲ್ಲ, ಶಬ್ದದ ಅರ್ಥ ಅನುಭವ ಮುಖ್ಯ. ಗಾಯನಕ್ಕೆ ಬಳಸ್ಕೊಳ್ಳಕ ಬೇಕಿದ್ರೆ ಬಳಸ್ಕೋಬಹುದು, ಬೇಡಾದ್ರೆ ಬಿಡ್ಬೋದು. ನೀವು ವಚನ ಗಾಯನ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ವಚನ ಓದಿ ಬಿಡ್ರಿ, ಏನ್ ತೊಂದರೆ ಇಲ್ಲ. ಹಾಡಬೇಕಂತೇನಿಲ್ಲ, ಓದ್ರಿ. ಒಂದ್ ಚಲೋ ವಚನ ತಗೊಂಡು ಓದಿಬಿಡ್ರಿ. ವಚನ ವಾಚನ ಅಥವಾ ವಚನ ಗಾಯನ ಅದ್ರ ಅಪಭ್ರಂಶ ಮಾಡ್ಲಾರ್ದಂಗ ಓದ್ರಿ. ಬುಕ್ ತಗೋರಿ, ಬುಕ್ನೊಳಗೆ ಹೆಂಗ್ ಬರ್ತಾರ ಹಂಗೆ ಬರ್ಕೊಂಡು ಓದ್ರಿ. ಅದೇನ್ ಗಾಯನ ಮಾಡಬೇಕಂತಲ್ಲ, ವಚನಗಳಿರೋದು ಗಾಯನ ಮಾಡೋದಕ್ಕಲ್ಲದು, ಅರ್ಥವನ್ನ ಅನುಭವ ಮಾಡ್ಕೊಳಕ್ಕ. ಈಗ ನೀವು ಒಂದ್ ವಚನ ಹೇಳಿದ್ರಿ ಅಂತಂದ್ರೆ ಅದು ಟಚ್ ಆಗಿಬಿಡ್ಬೇಕು, ಹೋಗಿ ನುಗ್ಗಿ ಬಿಡ್ಬೇಕು. ಅವನು ಹೃದಯದೊಳಗ ಬುದ್ಧಿ ಒಳಗ ನುಗ್ಗಿ ಅದ ಅರ್ಥ ಬಿಚ್ಕೋಬೇಕು. ಹಂಗ ವಾಚನ ಬಹಳ ಮುಖ್ಯ. ನಮ್ಮಲ್ಲಿ ಬಸವರಾಜ ಸ್ವಾಮಿ ಸುದ್ದಿ ಮೂಲ ಅಂತಂದ್ರ ಅಲ್ಲಿ ಸುಮ್ಮನೆ ಹಿಂಗ ಓದಿದ್ರೆ ಅರ್ಥ ಆಗಿಬಿಡ್ತದ. ಅವ್ರೇನ್ ಹಾಡಂಗಿಲ್ಲ, ಏನೂ ಇಲ್ಲ, ಅವು ಓದೋದ್ರಾಗೆ ಅರ್ಥ ಅದ. ಅಂತ ಪರ್ಫೆಕ್ಟ್ ಪ್ರವೀಣರದಾರ ಅವ್ರು. ನಮ್ಮ ಬಸವರಾಜ ಸ್ವಾಮಿ ಸುದ್ದಿ ಮೂಲ ಅಂತ ಹೇಳಿದಾರ. ಪೂರ್ತಿ ಸಾಹಿತ್ಯ ಸುಮ್ಮನೆ ಓದ್ತಾ ಇದ್ರು ಅಂದ್ರೆ ಆ ಓದೋ ರೀತಿ ಒಳಗೆ ಅತ್ಯಂತ ಹಿರಿಯ ಜೀವಿಗಳು, ಅತ್ಯಂತ ಉತ್ತಮ ಪತ್ರಿಕಾ ಸಂಪಾದಕರದಾರ ಅವರು. ಅವ್ರೇನ್ ವಚನಗಳು ಹಿಂಗ ಓದ್ಬೇಕಂತಾರಂದ್ರೆ ನಮ್ಗೆ ಅರ್ಥ ಆಗಿಲ್ಲ ಅನ್ಸೋದು ತಾನೇ ಅರ್ಥ ಆಗಿಬಿಡ್ತದೆ, ಟಚ್ ಆಗಿಬಿಡ್ತದ. ಅವ್ರು ಓದಿದ್ರೆ ನಮ್ಗೇನೋ ಅವ್ರ ವಿಷಯ ವಿಶ್ಲೇಷಣೆ ಮಾಡಿ ಹೇಳಂಗೇ ಇಲ್ಲ, ಹಂಗೆ ಓದಿದ್ರೆ ಅರ್ಥ. ಆ ರೀತಿ ಓದಂತದ್ದು ಕಲೀರಿ. ಮೊದಲು ಅದು ಹಂಗ ಬರ್ಬೇಕಂದ್ರೆ ಮೊದಲು ನೀವು ಓದಿ ಅರ್ಥ ಮಾಡ್ಕೊಂಡಿರ್ಬೇಕು. ನೀವೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಅದು ಟಚ್ ಕೊಡಂಗಿಲ್ಲ. ಹಿಂಗೆಲ್ಲ ಇರ್ತಾವ. ಒಂದು ಕ್ರಮಬದ್ಧತೆ ಇರ್ಬೇಕು, ಸಮಯ ಪ್ರಶ್ನೆ ಇರ್ಬೇಕು, ಸಾಹಿತ್ಯದಲ್ಲಿ ಪರ್ಫೆಕ್ಟ್ ಇರ್ಬೇಕು. ರಾಗಗಳು ಮುಖ್ಯ ಇಲ್ಲ ನಮಗ್. ರಾಗ ಹೆಂಗಾರೆ ಬಸವಣ್ಣವ್ರು ಹೇಳ್ಯಾರ, ನಮ್ಗ್ ರಾಗ ಪಾಗ ಅವೆಲ್ಲ ಮುಖ್ಯ ಇಲ್ಲಪ್ಪ, ನಮಗ ಬಂದಂಗ ಆಡ್ತೀವಿ, ನಮ್ಗೆ ಅರ್ಥ ಮುಖ್ಯ ಅಂತೇಳಿ ಎಷ್ಟೊಂದು ವಚನಗಳು ಹೇಳ್ಯಾರ. ಹಿಂಗಾಗಿ ನಾವು ರಾಗಕ್ಕೆ ಮಹತ್ವ ಕೊಡೋದಿಲ್ಲ. 10 ಐಟಮ್ಗಳು ಗೊತ್ತಾಯ್ತ್ರ, ಎಲ್ಲರಿಗೂ ಗೊತ್ತಿರ್ಬೇಕು, ಎಲ್ಲರೂ ಬರ್ಕೊಂಡಿರ್ಬೇಕು. ಯಾರು ಬರ್ಲಿ ಬಿಡ್ಲಿ, ಯಾರು ಇದ್ದವ್ರು ನಡೆಸ್ಬೇಕು. ಇಲ್ಲಂತಂದ್ರೆ ಆಗಲ್ಲ. ಯಾರೋ ಬರ್ಬೇಕಂತೇಳಿ ಒಬ್ಬೊಬ್ರು ಒಂದೊಂದು ಕೆಲ್ಸಕ್ಕೆ ಬ್ರ್ಯಾಂಡ್ ಆಗಿ ಕುಂತ್ರೆ ಅವ್ರು ಬರ್ಲಿಲ್ಲ ಅಂದ್ರೆ ಕೆಲಸನೇ ನಡೆಸ್ತು. ಯಾರು ಬರ್ಲಿ ಬಿಡ್ಲಿ, ನಾನು ಬಂದಿಲ್ಲ ಅಂತಂದ್ರೆ ನನ್ನ ಕೆಲಸ ಸಹಿತ ನೀವು ಮಾಡ್ಬೇಕು. ಯಾರಾದ್ರೂ ಮಾಡಿ ಅವತ್ತಿನ ದಿವಸ ಏನದ ಆ ಹಿಂದಿನ ದೋಹ ಏನ್ ಹೇಳ್ಯಾರ ಅವತ್ತಿನ ದಿವಸ ಬಿಡೋದ, ಅದ್ರ ಮುಂದಿನ ದೋಹ ಒಂದು ಓದಿಕೆ ಬುಕ್ನಾಗ ಹೆಂಗದ ಹಂಗ ಓದ್ಲಿಕ್ಕೆ ಬರ್ತದಿಲ್ಲ, ಬೇಕಾದಷ್ಟು ವಿಶ್ಲೇಷಣೆ ಮಾಡಿಟ್ಟಾರ. ನಾವೊಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀವಿ, ನೀವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ನಮ್ಗೆ ಚಲೋ ಎಕ್ಸ್ಪ್ಲೇನ್ ಮಾಡೋರು ಬರ್ಬಹುದು. ಹಿಂಗಾಗಿ ಒಂದ್ ವೇಳೆ ನಾನಿಲ್ಲ ಅಂತಂದ್ರೂ ನೀವು ನಮ್ ಕೆಲಸನು ಮಾಡುವಂತ ಒಂದು ಯೋಗ್ಯತೆ ನಿಮ್ಮೊಳಗೆ ಬರ್ಬೇಕು. ಯಾಕಂದ್ರೆ ಇಷ್ಟು ದಿವಸ ಕೇಳಿದ್ಮೇಲೆ ನಿಮಗ ಏನ್ ಮಾಡ್ಬೇಕು, ಜ್ಯೋತಿ ಮುಟ್ಟಿ ಜ್ಯೋತಿ ಹಾಕ್ಬೇಕು. ಒಂದು ಜ್ಯೋತಿ ಮುಟ್ಟಿದ್ಮೇಲೆ ನಾನು ಒಂದು ಜ್ಯೋತಿ ಹೆಂಗಾಗ್ತದ ಹಂಗ ನೀವು ಏನಾಗಬೇಕು, ಗುರು ಮುಟ್ಟಿ ಗುರು ಆಗ್ಬೇಕು. ವಿಚಾರ ಸಾಗರವನ್ನ ಮುಟ್ಟಿದ ಮೇಲೆ ನೀವು ವಿಚಾರ ಸಾಗರದವರೇ ಆಗ್ಬೇಕು. ಆ ರೀತಿ ನಿಮ್ಮೊಳಗ ಸಾಗರ ವಿಶಾಲವಾಗಿ ಹರಿಬೇಕು. ಅದ್ರ ವಸ್ತು ನಿರ್ದೇಶ ರೂಪ ಮಂಗಲ. ಯಾರು ಪರ್ಫೆಕ್ಟ್ ಹಾಡ್ಲಕ್ ಬರ್ತದ ಹಾಡ್ರಿ. ನೀವಿಲ್ಲ ನಾನು ಹಾಡ್ಲ ಪರ್ಫೆಕ್ಟ್ ಆಗಿ ಹಾಡ್ಲಪ್ಪ ಶಿವ ಪರಮಾತ್ಮ.
ಓಡ್ತದೆ ಮತ್ತೆ ಏನ್ ಅದು ಪದ್ಧತಿ ಹೆಂಗದ ಹಂಗ ಹಾಡಿದ್ರ ಏನಾಗ್ತದ ನಿಮ್ಗ ಆನಂದ ಆಗ್ತದ. ನಿಮ್ಗೆಲ್ಲರಿಗೂ ಒಂದ್ ಏನಪ್ಪ ಅಂದ್ರ ಪ್ರತಿನಿತ್ಯ ಒಂದು ಸಾರಿಯರೇ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದು ಹಾಡಬೇಕು. ಜೋಸುಖ ನಿತ್ಯ ಪ್ರಕಾಶವಿಗೂ ಒಂದು ಸಾರಿಯರೇ ಅದು ಹಾಡಬೇಕು, ಪ್ರತಿನಿತ್ಯ ಹಾಡ್ಬೇಕು. ಇದೆ ಈ ಕಾರ್ಯಕ್ರಮದಾಗೆ ಹಾಡ್ಬೇಕಂತಿಲ್ಲ, ಮುಂಜಾನೆ ಎದ್ದು ಕೂಡಲೇ ಹಾಡ್ಬೇಕು. ಜೋಸುಖ ನಿತ್ಯ ಪ್ರಕಾಶವಿಗೂ ಅಂತ ಚಾಲು ಮಾಡ್ಬಿಡ್ಲಿ. ನಿಮ್ಮ ಮಕ್ಕಳು, ಹೆಂಡ್ರು, ಮೊಮ್ಮಕ್ಕಳು ಎಲ್ಲರೂ ಕೇಳಿಸ್ಕೊಳ್ಳಿ. ಇದೇನ್ ಅರ್ಥ ನಮ್ಮಪ್ಪ ಅಂತ ಹೇಳಿ ಒಂದು ಬೀಜ ಬಿತ್ತಿವರಿ ಮನಿ ಒಳಗ. ಆಮೇಲೆ ಮುಂದೆ ಇದು ಭಾರಿ ದೊಡ್ಡ ಅರ್ಥ ಇರೋದು. ಇಡೀ ವಿಚಾರ ಸಾಗರದ 7 ತರಂಗಗಳ ಅರ್ಥ ಇದ್ರೊಳಗದ. ಹಿಂಗಾಗಿ ಇದು ಬಹಳ ಇಂಪಾರ್ಟೆಂಟ್ ಅದ. ಇದನ್ನು ಪ್ರತಿನಿತ್ಯ ಪ್ರತಿಯೊಬ್ಬರಿಗೆ ಹಾಡ್ಲಿಕ್ಕೆ ಬರ್ಬೇಕು. ಹಿಂಗೆ ಮನಸ್ಸಿನಾಗ ಅದು ನಡೆದಿರ್ಬೇಕು, ನಡಿಬೇಕದು. ಬಹಳ 7 ತರಂಗಗಳ ಅರ್ಥ ಇದ್ರೊಳಗೆ ಒಂದ್ರಾಗೆ ಅದಾವು. ನಿನ್ನೆ ದಿವಸ ವಿಚಾರ ಸಾಗರದ 4ನೇ ತರಂಗ ತತ್ವದೃಷ್ಟಿ ಮಹಾರಾಜರಿಗೆ ಸದ್ಗುರು ನಿಚ್ಚಲ್ ದಾಸರ ಉಪದೇಶ ಮಾಡ್ತಾ ಇದ್ದಾರೆ. ಅದರೊಳಗೆ 123ನೇ ವಿಷಯಾಂಕದ ನಡೆದಿತ್ತು. 47ನೇ ದೋಹಾದ ವಿಚಾರ. ಈ ದುಃಖ ಇಲ್ಲ, ನನ್ನಲ್ಲೂ ಇಲ್ಲ, ನಿನ್ನಲ್ಲೂ ಇಲ್ಲ, ಯಾರಲ್ಲೂ ಇಲ್ಲ ಅಂತ ಹೇಳ್ತೀರಿ. ನಾವು ಅನುಭವಿಸ್ಲಿಕ್ಕತ್ತೀವಿ, ಪ್ರತ್ಯಕ್ಷವಾಗಿ ತೋರ್ಲಿಕ್ಕತ್ತದ. ಪ್ರತ್ಯಕ್ಷವಾಗಿ ತೋರುತ್ತಿರುವಂತ ದುಃಖ ಇಲ್ಲ ಅಂತ ಹೇಳ್ತೀರಿ ಅಂತಂದ್ರ ಇದು ಹೆಂಗ? ನನಗ ಇದ್ರ ಮರ್ಮ ತಿಳಿತಾ ಇಲ್ಲ ಗುರುವೇ, ಹೆಂಗಿದು ಅಂತ ಕೇಳಿದಾಗ 123ನೇ ವಿಷಯಾಂಕದ ಶೀರ್ಷಿಕೆ ಏನದ? ಆತ್ಮದ ಅಜ್ಞಾನದಿಂದ ಪ್ರತೀತಿ, ರಜ್ಜು ಸರ್ಪದ ದೃಷ್ಟಾಂತ. ಇಲ್ಲಿ ರಜ್ಜು ಸರ್ಪದ ದೃಷ್ಟಾಂತದ ಮೂಲಕ ಆತ್ಮದ ಅಜ್ಞಾನದಿಂದ ಪ್ರತೀತಿ. ಯಾವುದು? ದುಃಖದ ಪ್ರತೀತಿ. ಆತ್ಮದ ಅಜ್ಞಾನದಿಂದ ಪ್ರತೀತಿ ಆಗ್ತದ. ಆತ್ಮನ ಅಜ್ಞಾನ ಅಂತಂದ್ರೆ ಏನಪ್ಪ? ಈ ಶಬ್ದ ತಿಳ್ಕೋಬೇಕು ಮೊದಲು. ಆತ್ಮನ ಅಜ್ಞಾನ ಅಂತಂದ್ರೆ ಏನು? ಬ್ರಹ್ಮ ಸ್ವರೂಪ ಅಂದ ಕೂಡಲೇನೆ ಬ್ರಹ್ಮ ಏಟು ದೊಡ್ಡವ, ನಾವು ಬ್ರಹ್ಮ ನೀನೆಲ್ಲ 2 ದೊಡ್ಡವ ಸಮಾಚಾರ ಬಂದು ಬರ್ತದೆ. ಅದಕ್ಕೇನ್ ಮಾಡ್ಬೇಕು ನಾವು? ಏನಂದ್ರೆ ಪ್ರತ್ಯೇಕಾತ್ಮ. ನಾವೇನದೀವಿ? ಪ್ರತ್ಯೇಕ ಅಂದ್ರೆ ಒಳಗ. ನೀವು ಒಳಗಿದ್ರೆ ಹೊರಗಿದ್ದಾರೆ, ಒಳಗಿದ್ದವ್ರು, ಶರೀರದ ಒಳಗಿದ್ದವ್ರು ನೀವು. ಪ್ರತ್ಯೇಕ ಅಂದ್ರೆ ಒಳಗ, ಪರಾಕ್ ಅಂದ್ರೆ ಹೊರಗ. ಪ್ರತ್ಯೇಕ ಆತ್ಮ.
ಪ್ರತ್ಯೇಗಾತ್ಮ ಅಂದ್ರೆ ಪ್ರತ್ಯೇಕ ಆತ್ಮ ಬ್ರಹ್ಮನಿಂದ ಅಲ್ಲ. ವೇದವಾದಿಗಳು ಹಂಗ ತಗೋತಾರದಕ್ಕ ಪ್ರತ್ಯೇಕ ಆತ್ಮ ಪ್ರತ್ಯೇಗಾತ್ಮ ಸುಳ್ಳದು. ಪ್ರತ್ಯಕ್ ಅಂತಂದ್ರೆ ಒಳಗೆ ಇರೋದು, ಅಂತರ್ ಬಾಹರ್ ಅಂತರ ಬಾಹ್ಯ ಅಂತರ್ಯಾಮಿ ಅಂದ್ರೆ ಒಳಗಿರೋದು. ಹಂಗ ಪ್ರತ್ಯಕ್ ಆತ್ಮ ಪ್ರತ್ಯೇಗಾತ್ಮ. ನೀವು ಒಳಗಿದ್ದವ್ರು, ಘಟದೊಳಗಿದ್ದವ್ರಿದ್ದೀರಿ, ಏನು ಹೊರಗೆ ಜಗತ್ತಿನಾಗ ಮಠದಾಗಿದ್ದವ್ರಿದ್ದೀರಿ. ನೀವು ಮಠದಾಗಿದ್ದವ್ರು ಹೌದಲ್ಲ? ನೀವು ನಿಮ್ ಶರೀರದ ಒಳಗದಿರಿಲ್ಲ, ಅದಕ್ಕೆ ನೀವು ಪ್ರತ್ಯೇಗಾತ್ಮ ಅದಿರಿ. ಪ್ರತ್ಯೇಗಾತ್ಮ ಹೆಂಗದಿರಿ ಅಂತಂದ್ರ ಹೊರಗೆ ಬ್ರಹ್ಮಾಂಡದ ಏನು ಬ್ರಹ್ಮದನಲ್ಲ, ಆ ಬ್ರಹ್ಮನ ಜೊತೆಗೆ ಭಿನ್ನವಾಗಿದ್ದೀರ ಅಭಿನ್ನವಾಗಿದ್ದೀರ? ಅಭಿನ್ನವಾಗಿ. ಅದಕ್ಕೆ ಏನ್ ಮಾಡ್ಬೇಕು? ಶುದ್ಧ ಬ್ರಹ್ಮ ಭಿನ್ನ. ನಿಮಗೆ ಶುದ್ಧ ಬ್ರಹ್ಮ ಭಿನ್ನ, ಬ್ರಹ್ಮನಿಂದ ಅಭಿನ್ನವಾಗಿದೆ ಬ್ರಹ್ಮ ಭಿನ್ನ. ಶುದ್ಧ ಬ್ರಹ್ಮನೊಡನೆ ಅಭಿನ್ನವಾಗಿರುವ ಪ್ರತ್ಯೇಗಾತ್ಮನೇ ನಾನು. ಯಾರು ನಿಮ್ಮ ಸ್ವರೂಪ? ನಿಮ್ಮ ಸ್ವರೂಪ ಏನಪ್ಪ? ನೀವು ಯಾರು ಅಂತ ಕೇಳಿದ್ರೆ, ಶುದ್ಧ ಬ್ರಹ್ಮನಿಂದ ಬ್ರಹ್ಮನೊಡನೆ, ಶುದ್ಧ ಬ್ರಹ್ಮನೊಡನೆ ಅಭಿನ್ನವಾಗಿರುವ ಪ್ರತ್ಯೇಗಾತ್ಮನೇ ನಾನು. ಅದು ನನ್ನ ಸ್ವರೂಪ. ಅದಕ್ಕೆ ಶುದ್ಧ ಅದೆಲ್ಲ ನಾನು ಉದ್ದ ಕಾತಿತ್ತು, ನಾಲಿಗೆ ಒಳ್ಳದು ಬಹಳ ಕಷ್ಟ ಐತಿ, ಶುದ್ಧ ಬಿಟ್ಬಿಡ್ರಿ. ಏನ್ ಮಾಡಬೇಕು? ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ, ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ. ಘಟಾಕಾಶ ಮಠಾಕಾಶ ಮಹಾಕಾಶ. ಅದೇಂಗದ? ಮಹಾಕಾಶ ಭಿನ್ನ ಘಟಾಕಾಶ, ಮಹಾಕಾಶ ಭಿನ್ನ ಮಠಾಕಾಶ. ಹೆಂಗದು? ಹಂಗಿಲ್ಲಿ ಬ್ರಹ್ಮ ಭಿನ್ನ, ಬ್ರಹ್ಮನಿಂದ ಅಭಿನ್ನವಾಗಿರುವ ಏನದ? ಪ್ರತ್ಯೇಗಾತ್ಮ, ಒಳಗಿರುವ ಆತ್ಮ, ಪಿಂಡಾಂಡದೊಳಗಿರುವ ಆತ್ಮ. ಅದು ನಾನು ಅದಿನಿ ಅಂತ ತಿಳ್ಕೊಂಡ್ರೆ ಅದಕ್ಕೆ ಏನಂತಾರ? ಬ್ರಹ್ಮಜ್ಞಾನ ಅಂತಾರೆ. ಆ ಬ್ರಹ್ಮನೇ ಬೇರೆ, ನಾನೇ ಬೇರೆ. ಶುದ್ಧ ಬ್ರಹ್ಮನೊಡನೆ ಅಭಿನ್ನವಾಗಿರುವುದು ಬ್ರಹ್ಮಜ್ಞಾನ, ಶುದ್ಧ ಬ್ರಹ್ಮನಿಂದ ಭಿನ್ನವಾಗಿರೋದು ಭ್ರಮಜ್ಞಾನ, ಅಜ್ಞಾನ. ಈ ಬ್ರಹ್ಮಜ್ಞಾನಕ್ಕ ದೃಷ್ಟಾಂತ ಏನ್ ಕೊಟ್ಟಿವಿ ಅಪ್ಪ ಅಂದ್ರೆ, ಸಿನಿಮಾ ಟಾಕೀಸ್ನಾಗ ಹಾಕಿದ್ರೆ ಲೈಟ್ ಇದ್ದಂಗ. ಸಿನಿಮಾ ಟಾಕೀಸ್ನಾಗ ಒಂದು ಲೈಟ್ ಹಾಕಿರ್ತಾರ. ಸಿನಿಮಾ ಚಾಲು ಆಗೋದಕ್ಕಿಂತ ಮೊದಲ ಅದು ಏನಿರ್ತದ? ಶುದ್ಧ ಬ್ರಹ್ಮ ಏನಿರ್ತದ? ಅಭಿನ್ನವಾದಂತ ಒಂದು ಪ್ರತ್ಯೇಗಾತ್ಮ ನಾನು ಎನ್ನುವಂತ ಜ್ಞಾನ ಇರ್ತದ. ಯಾವಾಗ ಲೈಟ್ ತೆಗಿತಾರ, ಶುದ್ಧ ಬ್ರಹ್ಮನಿಂದ ಭಿನ್ನವಾದ ಜೀವ ಅನ್ನಿಸ್ಕೊತಾನ. ಅದು ಬ್ರಹ್ಮಜ್ಞಾನ. ಬ್ರಹ್ಮನೇ ನಾನು ಎನ್ನುವ ಜ್ಞಾನ, ಬ್ರಹ್ಮನಿಂದ ನಾನು ಭಿನ್ನ ಜೀವ ಎನ್ನುವ ಜ್ಞಾನ. ಲೈಟ್ ಕತ್ತಲಾಯ್ತಂದ್ರೆ ಜೀವ ಆಗ್ತಾನ, ಬೆಳಕಿತ್ತಂದ್ರೆ ಬ್ರಹ್ಮ ಆಗ್ತಾನ. ಬ್ರಹ್ಮದ ಒಂದು ವಸ್ತು ಏನ್ ತೋರ್ಸಾರ? ಸ್ಕ್ರೀನ್ ತೋರ್ಸಾರ. ಸ್ಕ್ರೀನು, ಆ ಸಿನಿಮಾ ಟಾಕೀಸ್ನಾಗಿರುವಂತ ಸ್ಕ್ರೀನ್ ಏನದ? ಬ್ರಹ್ಮ. ಆ ಬ್ರಹ್ಮ ನಾನೇ ಅದೀನಿ ಅಂತೇಳಿ ನಿಮಗೆ ಸ್ವರೂಪದ ಜ್ಞಾನ ಯಾವಾಗ? ಬೆಳಕಿದ್ದಾಗ ಆಗ್ತದ. ನಿಮ್ಮೊಳಗ ಜ್ಞಾನ ಇದ್ರೆ ಆಗ್ತದ. ನಿಮ್ಮೊಳಗೆ ಜ್ಞಾನ ಇರ್ಲಿಲ್ಲ ಅಂತಂದ್ರೆ ಆ ಸ್ಕ್ರೀನೇ ಬೇರೆ, ನಾನೇ ಬೇರೆ. ಮುಂದೆ ಕೂತು ನೋಡವನು ನಾನು ಸ್ಕ್ರೀನು, ಅದು ಸ್ಕ್ರೀನು ನಾನು ಮುಂದೆ ಕೂತು ನೋಡವ ಸ್ಕ್ರೀನಿನಿಂದ ಬೇರೆ ಆಗಿಬಿಟ್ಟ. ಲೈಟ್ ಹೋಯ್ತು. ಲೈಟ್ ಆದ್ಮೇಲೆ ಅಲ್ಲಿ ಗೊಂಬೆಗಳು ಕಾಣಿಸ್ತಾವ, ಅವನಿಗೆ ಅದು ಕರೆ ಆಗ್ತದ. ಯಾವಾಗ ಆ ಸ್ಕ್ರೀನ್ ನೋಡ್ತಾನ, ಆ ಸ್ಕ್ರೀನಿನೊಳಗ ಅವನು ಆಧ್ಯಾತ್ಮ ಭಾವ ತಾಳ್ತಾನ. ನಾನೇ ಸ್ಕ್ರೀನು ಅಂತ ತಿಳ್ಕೊಂಡ್ಬಿಟ್ನಂತಂದ್ರೆ ಏನಾಗ್ತದ? ಆ ಸ್ಕ್ರೀನಿನ ಮೇಲೆ ತೋರ್ಸ ಗೊಂಬೆಗಳೆಲ್ಲ ಸುಳ್ಳಾಗ್ತವ. ಅದಕ್ಕೆ ದೃಷ್ಟಾಂತದೊಳಗೆ ಏನದ? ಪರದೆ ಎಂದರೆ ಬ್ರಹ್ಮ. ಎರಡನೇದೇನು? ಬೆಳಕು ಅಂದರೆ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪದ ಬ್ರಹ್ಮಜ್ಞಾನ. ಬೆಳಕಿರೋದು ಅಂದ್ರೆ ಜ್ಞಾನ ಇರೋದು. ಬ್ರಹ್ಮ ಭಿನ್ನ
ಪ್ರತ್ಯೇಗಾತ್ಮ ಸ್ವರೂಪದ ಬ್ರಹ್ಮಜ್ಞಾನ. ಮತ್ತೆ ಕತ್ತಲೆ ಅಂದ್ರೇನು, ಲೈಟ್ ತೆಗಿತಾರಂದ್ರೇನು, ಕತ್ತಲೆ ಅಂದ್ರೆ ಅಜ್ಞಾನ, ಅಂದ್ರೆ ಬ್ರಹ್ಮನಿಂದ ಭಿನ್ನವಾದಂತ ಪ್ರತ್ಯೇಕ ಆತ್ಮನೆಂಬ ಅಜ್ಞಾನ, ಜೀವಭಾವ. ಮತ್ತ ಯಾವಾಗ ನೀವು ಕತ್ತಲದಾಗ ಅಜ್ಞಾನದಾಗ ಹೋಗ್ತೀರಿ, ಜೀವಭಾವ ಬರ್ತದ, ಅವಾಗ ಏನಾಗ್ತದ, ಈ ದುಃಖಮಯವಾದಂತ ಜಗತ್ತು ಅಂದ್ರೆ ಚಲನಚಿತ್ರ ನಿಮಗೆ ಕಾಣಿಸ್ತದ, ಅದು ಖರೆ ಅನ್ನಿಸ್ತದ. ಸ್ಕ್ರೀನ್ ನೋಡೋವನಿಗೆ ಸಿನಿಮಾ ಸಂಬಂಧ ಇಲ್ಲ, ಸಿನಿಮಾ ನೋಡೋವನಿಗೆ ಸ್ಕ್ರೀನ್ ಸಂಬಂಧ ಇಲ್ಲ. ಹಿಂಗಾಗ್ಬಿಟ್ಟದ ಈಗ. ಅದಕ್ಕೆ ಬ್ರಹ್ಮದ ಸ್ವರೂಪವನ್ನು ಮರೆತವನಿಗೆ ದುಃಖ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರ್ತದ. ಬ್ರಹ್ಮ ಸ್ವರೂಪನೇ ತಾನಾದವನಿಗೆ ದುಃಖ ಪ್ರತ್ಯಕ್ಷವಾಗಿ ಇಲ್ಲವೇ ಇಲ್ಲ, ಅದು ನಿತ್ಯವಾಗಿದೆ. ಸಿನಿಮಾದೊಳಗ ಏನೆಲ್ಲ ಘಟನೆಗಳಾದ್ರೂ ಆ ಪರದೆಗೆ ಅವು ಯಾವ ಸಂಬಂಧ ಇಲ್ಲ, ಅವೆಲ್ಲ ಆ ಪರದೆ ಮೇಲೆ ನಡೆದ ಘಟನೆಗಳು. ನೀರು ಪ್ರವಾಹ ಹರಿದಿರ್ಬೋದು, ಬೆಂಕಿ ಸುಟ್ಟಿರ್ಬೋದು, ಯುದ್ಧ ನಡೆದಿರ್ಬೋದು, ಏನು ನಡೆದ್ರು ಸಹಿತ ಆ ಪರದೆಗೆ ಯಾವ ರೀತಿ ಆ ಚಿತ್ರಗಳ ಸಂಬಂಧ ಇಲ್ಲವೋ ಅದೇ ರೀತಿ ನಮ್ಮ ದುಃಖಗಳು, ಸುಖಗಳು, ಜನ್ಮಗಳು, ಪುನರ್ಜನ್ಮಗಳು, ಜನನ, ಜೀವನ, ಮರಣ ಇವ್ಯಾವ ಆ ಬ್ರಹ್ಮ ಸ್ವರೂಪಕ್ಕೆ ಸಂಬಂಧ ಇಲ್ಲದ ವಿಷಯಗಳು. ಆ ಬ್ರಹ್ಮ ಸ್ವರೂಪ ಏನದ, ಈ ಒಂದು ಚಿತ್ರಕ್ಕೆ ಆಧಾರ ಅಷ್ಟೇ ಹೊರತು ಅದರ ಜೊತೆಗೆ ಅದು ಸಂಬಂಧ ಬೆಳೆಸಿಕೊಂಡಿಲ್ಲ. ಪರದೆ ಎಂದಾದ್ರೂ ಆ ಸಿನಿಮಾದ ಜೊತೆಗೆ ಸಂಬಂಧ ಬೆಳೆಸ್ಕೊಂಡದೇನ್ರಿ ಅದು? ನನ್ನ ಮೇಲೆ ಇದೆಲ್ಲ ಬೆಳಿಲಕ್ಕತ್ತದಂತೇಳಿ ಅದೆಂದರೆ ಸಂಬಂಧ ಬೆಳೆಸ್ಕೊಂಡದ. ಭೂಮಿ ಎಂದಾದ್ರೂ ಆ ಬೆಳೆಗಳ ಜೊತೆಗೆ ಸಂಬಂಧ ಬೆಳೆಸ್ಕೊಂಡದ. ಬೇರೆ ಕಿಚ್ಚು ಹಾಕಿದ್ರೆ ಭೂಮಿಗೆ ಅಂಟುಕೊಂಡೇ ಇಲ್ಲ ಬೆಳೆಗಳು. ಎಲ್ಲದಕ್ಕೂ ಅದು ಆಶ್ರಯ ಆಗ್ಯದ, ಭೂಮಿನೇ ಆಶ್ರಯ ಆಗ್ಯದ. ಆದ್ರೆ ಭೂಮಿ ಅಯ್ಯೋ ಇವೆಲ್ಲ ಗಿಡಗಳು ಕಡಿಲಕತ್ತಾರ, ಬೇರೆ ತೆಗಿಲಕತ್ತಾರ, ಇವೆಲ್ಲ ನಾನೇ ಬೆಳೆತೀನಿ ಅಂತ ಎಂದರೆ ಸಂಬಂಧ ಬೆಳೆಸ್ಕೊಂಡದೇನ್ರಿ ಭೂಮಿ ಸಸ್ಯರಾಶಿಗಳ ಜೊತೆಗೆ? ಆಧಾರವಾಗಿ ಅದ, ಅದರ ಸಂಬಂಧ ಬೆಳೆಸ್ಕೊಂಡಿಲ್ಲ. ಹಂಗ ನೀವು ಏನಾಗಬೇಕು, ಪ್ರತ್ಯೇಕ ಆತ್ಮ ಸ್ವರೂಪರಾಗಿ ನಿಮ್ಮ ಜನನದ ಬಗ್ಗೆ ಸಂಬಂಧ ಬೆಳೆಸ್ಕೋಬೇಡ್ರಿ, ನಿಮ್ಮ ಜೀವನದ ಬಗ್ಗೆ ಸಂಬಂಧ ಬೆಳೆಸ್ಕೋಬೇಡ್ರಿ, ಮರಣದ ಬಗ್ಗೆ ಸಂಬಂಧ ಬೆಳೆಸ್ಕೋಬೇಡ್ರಿ, ಸಂಬಂಧಗಳ ಬಗ್ಗೆ ಸಂಬಂಧ ಬೆಳೆಸ್ಕೋಬೇಡ್ರಿ, ಮತ್ತೆ ಸಂಪತ್ತುಗಳ ಬಗ್ಗೆ ಸಂಬಂಧ ಬೆಳೆಸ್ಕೋಬೇಡ್ರಿ. ಎಲ್ಲರೂ ನಿಮ್ ಜೊತೆಗೆ ಇದ್ದಾಗೂ ಸಹಿತ ಅದರ ಜೊತೆಗೆ ನಿಮ್ಮದು ಅಟ್ಯಾಚ್ಮೆಂಟ್ ಅಂತೇನವಲ್ಲ ನಿಗ್ತದೆ, ಅದು ಬೆಳೆಸ್ಕೋಬೇಡ್ರಿ. ಅದು ಬೆಳೆಸ್ಕೊಂಡಿದ್ದಕ್ಕೆ ನಿಮಗೆ ದುಃಖ ಆಗ್ತದೆ. ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಅಷ್ಟೇ ಮೇಲೆ ಇತ್ತಂತಂದ್ರೆ ಹೆಂಗಿರ್ತದೆ? ಪರದೆ ಹೆಂಗದ ಹಂಗಿರ್ಬೇಕು. ಸುಮ್ಮನೆ ಸಿನಿಮಾ ಪರದೆ ದೃಷ್ಟಾಂತ ಕೊಟ್ಟು ಕೂಡ್ಲೇನೆ ಅದು ಪರದೆ ಆ ಕಡೆ ನಾವು ಈ ಕಡೆ ಅಂತಂದ್ರೆ ಅಲ್ಲದು. ನಾವು ಪರದೆಯ ಸ್ವರೂಪ ಶುದ್ಧ ಬ್ರಹ್ಮದಿಂದ ಪ್ರತ್ಯೇಕಾತ್ಮ ಸ್ವರೂಪ. ಆ ಸಿನಿಮಾದೊಳಗಿನ ಪರದೆ ಇದ್ದಂಗದೀವಿ. ಮತ್ತು ನಮಗೊಂದು ಜ್ಞಾನ ಅದ, ಆ ಪರದೆ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನೇ ಬ್ರಹ್ಮ ಅಂತಾರೆ. ಹೀಗಾಗಿ ನಾವು ಯಾವ ದೃಶ್ಯಗಳ ಜೊತೆಗೂ ಸಂಬಂಧ ಇಲ್ಲ. ನೀವು ದೃಷ್ಟ ಆಗ್ಬೇಕು, ದೃಶ್ಯ ಆಗಬಾರ್ದು. ಅವೆಲ್ಲ ವಸ್ತು ಸಪರೇಟ್ ಇದ್ದು ನೋಡ್ಬೇಕು. ಹೆಂಗ ನಡೆದಲ್ಲಪ್ಪ ಈ ಸಿನಿಮಾ, ಹೆಂಗ ನೋಡೋದು? ಸಿನಿಮಾ ನೋಡೋರು ನಿಮ್ ಜೀವನವನ್ನ ನೀವ್ ಹೆಂಗಾಗಬೇಕು, ದೃಶ್ಯ ಆಗಬಾರ್ದು. ನಿಮ್ ಜೀವನದಾಗ ಬೇಕಾದಷ್ಟು ದುಃಖ ಇರ್ಬೋದು, ಆ ದುಃಖವನ್ನ ದೃಷ್ಟ ಆಗಿ ನೋಡ್ರಿ. ರೊಕ್ಕ ಕೊಟ್ಟೆ ನೋಡ್ಲಿಕ್ಕೆ ಹೋಗ್ತೀರಾ? ಇಲ್ಲ. ಹಳವು ಕರೆವು ಸಿನಿಮಾಗಳು ನೋಡ್ಲಕ್ ಬಹಳ ದುಃಖದ ರೀ. ರೇಣುಕಾ ಯಲ್ಲಮ್ಮನ ಪಿಕ್ಚರ್, ರೇಣುಕಾ ಯಲ್ಲಮ್ಮನ ಅಪ್ಪನಂತ ದುಃಖ ನಿಮ್ ಜೀವನದಾಗ ಅದ. ಆದ್ರೆ ನೀವು ಅದನ್ನ ಮರೆತು ಬಿಟ್ರಿ. ನೀವು ನಿಮ್ಮ ದುಃಖ ನೋಡ್ರಿ, ನೀವು ಭಿನ್ನವಾಗಿ ನಿಂತು ನೋಡ್ರಿ. ನಿಮಗೂ ಬೇಕಾದ ದುಃಖ ಅದ ಇಲ್ಲ, ಅದ್ರ ಬಗ್ಗೆ ಅರಿವು ಇಲ್ಲ. ನಮ್ಮ ಸಿನಿಮಾನೇ ಬೊಂಬಾಟದ ರೀ. ಯಾವ ಸಿನಿಮಾ ಇಲ್ಲಿ ತನಕ ಮಂದಿ ಸಿನಿಮಾ ತೆಗೆದಾರ, ಆ ಎಲ್ಲ ಸಿನಿಮಾಗಳು ನಮ್ಗೆ ಸಂಬಂಧ ಇಲ್ಲ. ನಮ್ಮ ಸಿನಿಮಾ ನಮಗೆ ಸಂಬಂಧ ಅದ. ನಮ್ಮ ಸಿನಿಮಾದೊಳಗಿರೋ ದೃಶ್ಯಗಳು, ನಮ್ಮ ಸಿನಿಮಾದೊಳಗಿರೋಂಥ ವಿಷಯಗಳು ನಾವು ಎಲ್ಲ ಸಿನಿಮಾಗಳಿಗಿಂತ ಬೊಂಬಾಟ. ನಮ್ಮ ಸಿನಿಮಾ ನಾವು ನೋಡ್ಲಕ್ ತಯಾರಿಲ್ಲ.
ಇದು ದೊಡ್ಡ ಸಮಸ್ಯೆ ಅಲ್ಲ. ನಿಮ್ ಜೀವನವನ್ನ ನೀವು ಸೆಪರೇಟ್ ನಿಂತು ನೋಡ್ರಿ. ಹೊರಗಿನ ಸಿನಿಮಾ ನೋಡಿ ಹಂಗ ಅದನ್ನ ಬಿಸಾಕ್ತಿರಿ, ಸಂಬಂಧ ಇರ್ಲಾರ್ದಂಗೆ ಏಸು ಸಿನಿಮಾ ನೋಡಿ ಬಿಸಾಕಿರಿ, ಹಂಗ ನಿನ್ನೆ ಸಿನಿಮಾ ನೋಡಿದ್ದು ಬಿಸಾಕ್ರಿ. ಇವತ್ತಿನ ಸಿನಿಮಾ ನೋಡ್ಲಿಕ್ಕತ್ತಿದ್ದು ನೋಡ್ರಿ, ಮತ್ತ ನಾಳೆಗೆ ಈ ಸಿನಿಮಾ ಬಿಸಾಕ್ರಿ. 70 ವರ್ಷ 80 ವರ್ಷದ ಸಿನಿಮಾಗಳೆಲ್ಲ ತಲೆಗಿಟ್ಕೊಂಡು ಕೂತು ಬಿಟ್ಟಿರಿ. ಹೆಂಗಾಗಬೇಕು ಜೀವನ? ಸಂಬಂಧಗಳು, ಸಂಬತ್ತುಗಳು ಎಲ್ಲ ಸಿನಿಮಾ ನೋಡಿ ಹಂಗೆ ಬಿಟ್ಟು ಮರೆತು ಬರ್ತೀರಿ. ಒಂದೇ ಕಥೆ ಹೇಳ್ತೀರಿ, ಆಯ್ತಾ ಸಿನಿಮಾ ಅಲ್ಲೇ ಬಿಡ್ತೀರಿ. ಹಂಗಿದೆ ನಿಮ್ ಜೀವನದೊಳಗಿಂದ ಸಿನಿಮಾ ನೋಡ್ರಿ, ಬಿಟ್ಬಿಡ್ರಿ. ಅದ್ರೊಳಗೆ ಹೋಗಿ ಪಾತ್ರಧಾರಿಗಳಾಗಿ ನೀವೇ ಸಿನಿಮಾ ಆಗ್ಬೇಡ್ರಿ. ಸಿನಿಮಾ ನೋಡೋರಾಗ್ರಿ, ದೃಷ್ಟ ಆಗ್ರಿ, ದೃಶ್ಯ ಆಗಬೇಡ್ರಿ. ದೃಶ್ಯ ಆಗಿದ್ದಕ್ಕೆ ದುಃಖ ಆಗ್ಲಕ್ಕತ್ತದ, ದೃಷ್ಟ ಆಗಿದ್ರೆ ದುಃಖ ಯಾಕತ್ತದ? ಬ್ರಹ್ಮಾವಿನ್ನ ಪ್ರತ್ಯೇಕಾತ್ಮ ಸ್ವರೂಪರಾಗಿದ್ರಿ ಅಂತಂದ್ರೆ ದುಃಖ ಆಗಲ್ಲ. ಬ್ರಹ್ಮನಿಂದ ಭಿನ್ನವಾದ ಪ್ರತ್ಯೇಕ ಆತ್ಮ ಸ್ವರೂಪ ಜೀವರಾಗಿದ್ರಿ ಅಂತಂದ್ರೆ ದುಃಖ ಆಗ್ತದೆ. ನಿಮ್ಮ ಆತ್ಮ ಸ್ವರೂಪ ಆತ್ಮನ ಅಜ್ಞಾನದಿಂದ ಅಂದ್ರೆ ಆತ್ಮದ ಸ್ವರೂಪ ನಾನು ಅದೀನಿ ಎನ್ನುವ ಜ್ಞಾನ ಇಲ್ಲದಕ್ಕೆ ದುಃಖ ಪ್ರತೀತಿ ಆಗ್ಲಿಕ್ಕತ್ತದ. ಅದಕ್ಕೆ ರಜ್ಜು ಸರ್ಪದ ದೃಷ್ಟ ಅಂತ ಕೊಟ್ರು. ಅದಕ್ಕೆ ಗುರುಗಳು ಹೇಳಕತ್ತಾರ, ಆತ್ಮರೂಪ ಅಜ್ಞಾನತೆ ಪರಿಮಿಥ್ಯಾ ಪರತೀತಿ ಜಗತ್ ಸ್ವಪ್ನ ನಭ ನೀಲತ ನಭ ನೀಲತ ಒಂದೇ ಅದು ನಭ ಸಪ್ರೇಟ್ ನೀಲತ ನಭ ಆಕಾಶ ನೀಲಿ ಆಕಾಶದೊಳಗ ನೀಲಿ ಮತ್ತು ರಜ್ಜು ಭುಜಗ ಅಂದ್ರೆ ಹಗ್ಗ ಹಾವು ಭುಜಗಕ್ಕೆ ರೀತಿ. ತಾನು ಆತ್ಮ ಎಂಬ ತನ್ನ ಸ್ವರೂಪದ ಅಜ್ಞಾನದ ಅರಿವಿಲ್ಲದ ವಿಸ್ಮೃತಿಯಾದ ಕಾರಣ ದುಃಖ ಪ್ರತೀತಿ ಆಗುತ್ತಿದೆ. ದುಃಖದ ಬಗ್ಗೆ ಸಂಶೋಧನೆ ನಡೆದರು. ಮಿಥ್ಯವು ಅನಿರ್ವಚನೀಯವಾಗಿ ಏನಾಗ್ಯದ? ಪ್ರತೀತಿ ಆಗುತ್ತಿದೆ. ಅನಿರ್ವಚನೀಯ ಅದಕ್ಕೆ ಸತ್ಯ ಅಂತೀರ. ಬ್ರಹ್ಮಜ್ಞಾನ ಬಂತಂದ್ರ ಬಾಧೆಗೊಳಗಾಗ್ತದೆ. ಮತ್ತ ಮಿಥ್ಯ ಅಂತೀರ ಪರಿಣಾಮ ಬೀರ್ಲಕ್ಕತ್ತದ, ನಮಗ್ ಸುಖ ದುಃಖ ಉಂಟು ಮಾಡ್ಲಿಕ್ಕತ್ತದ. ಸತ್ಯ ಅನ್ನಂಗಿಲ್ಲ, ಮಿಥ್ಯ ಅನ್ನಂಗಿಲ್ಲ, ಎರಡು ಮಿಕ್ಸ್ ಅವಂತೀರ. ಹಂಗಿರ್ತದ. ಸತ್ಯ ಇದ್ದಲ್ಲಿ ಮಿಥ್ಯ ಇರಲ್ಲ, ಮಿಥ್ಯ ಇದ್ದಲ್ಲಿ ಸತ್ಯ ಇರಲ್ಲ, ಸದಸತ್ ಕೂಡ ಅನ್ಲಕ್ ಬರಂಗಿಲ್ಲ. ಹೀಗಾಗಿ ಅನಿರ್ವಚನೀಯವಾದಂತ ಈ ಜಗತ್ತು, ಈ ಹಾವು ಏನ್ ಮಾಡ್ಲಕತ್ತದ? ಮಿಥ್ಯ ಅಂತಿತ್ತಂದ್ರೆ ಅಂಜಿಸಿದ್ರೆ ಯಾಕ? ನಿತ್ಯ ಇತ್ತಂದ್ರೆ ಅಂಜು ಅಳ್ತಿದ್ರೆ ಯಾಕ? ಕಷ್ಟದಾಗ ನಾವು ಕಂಡಿದ್ದೆ ಅಂಜು ಅಳಸ್ಲಕತ್ತೀರಿ, ಪರಿಣಾಮ ಬೀರ್ಲಕತ್ತದಂದ್ರ ಅದು ಏನದ? ನಿತ್ಯ ಇಲ್ಲ. ಮತ್ತು ಸತ್ಯ ಆದ ಏನು ಅಂತಂದ್ರ ಒಂದಿಟ್ಟು ಬೆಳಕು ಮಾಡಿ ನೋಡಿದ್ರೆ ಅಲ್ಲಿಲ್ಲ, ಅದು ನಾವಿಲ್ಲ. ಹೀಗಾಗಿ ಸತ್ಯನೂ ಇಲ್ಲ, ಮಿಥ್ಯನೂ ಇಲ್ಲ, ಸತ್ಯ ಅಸತ್ಯಗಳ ಮಿಶ್ರಣ ಸದಸತ್ನೂ ಇಲ್ಲ. ಹೀಗಾಗಿ ಇದಕ್ಕೇನಂತಾರೆ? ಅನಿರ್ವಚನೀಯ. ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಮಿಥ್ಯವಾದ ಜಗತ್ತಿನ ಬಗ್ಗೆ ಇದು ಹಿಂಗೆ ಅಂತ ಹೇಳಂಗಿಲ್ಲ. ಇದೇ ನಿಮ್ಮ ಸಮಸ್ಯೆ. ಏನದು ಅಂದ್ರೆ ಅಭಿಪ್ರಾಯಗಳನ್ನು ಇಟ್ಕೊಂಡು ಕೂತಿರ್ತೀರಿ. ಇದು ಹಿಂಗೆ. ಇನಾಮದಾರ ಸ್ವಾಮಿ ಒಬ್ಬ ಚಲೋ ಮನುಷ್ಯ, ಜ್ಞಾನಿ ಅಂತೀರಿ. ನೀವೇ ಇಟ್ಕೊಂಡ್ರಿ. ನಾ ಹೇಳಿನಿ ಅಂದ್ರೆ ನಿಮ್ಗೆ ಎಲ್ಲರೂ ನಾ ಭಾರಿ ದೊಡ್ಡ ಜ್ಞಾನಿ ಅದೀನಿ ಅಂತ, ಬಹಳ ತಿಳ್ಕೊಂಡವದೀನಿ ಅಂತ ಏನಾರ ಅಂದಿನಿ, ನೀವೇ ಇಟ್ಬಿಟ್ರಿ. ಅವ್ರು ಒಂದೊಂದ್ಸಾರಿ ಅಜ್ಞಾನಿಗತ್ಲೆ ಮಾತಾಡಿದಾಗ ಏನು ಸಾವಿರ ಹಿಂಗ್ ಮಾತಾಡ್ತಾರಲ್ಲ, ಬಾಯಿಲೆ ಅನ್ಲಿಲ್ಲ ಅಂದ್ರೂ ಮನಸ್ಸಿನಾಗ ಅಂತಿರ್ತೀರಿ. ಆ ಸ್ವಾತಂತ್ರ್ಯ ನಿಮ್ಗೆ ಇದ್ದೇ ಅವ. ಬಾಯಿಲೆ ಅಂತ ಅನ್ನಲ್ಲ. ಕೆಲವೊಬ್ರು ಧೈರ್ಯ ಮಾಡಿ ಮುಂದೂ ಅನ್ಬಹುದು. ಆದ್ರೆ ಮನಸ್ಸಿನಾಗಂತೂ ನಾನು ಅಜ್ಞಾನಿಗತ್ಲೆ ಮಾತಾಡಿದಾಗ ನಿಮಗೆ ಗೊತ್ತಾಗ್ತದ ಇಲ್ಲ ನನ್ನ ಅಜ್ಞಾನದ ವರ್ತನೆಗಳು. ನೀವೇ ಇಟ್ಕೊಂಡಿರಿ ಅಭಿಪ್ರಾಯ. ಚಲೋ ಮನುಷ್ಯ ಅಂತ ಇಟ್ಕೊಂಡಿರಿ, ಒಬ್ಬನಿಗೆ ಕೆಟ್ಟ ಮನುಷ್ಯ ಅಂತ ಇಟ್ಕೊಂಡಿರಿ. ಇದು ಜಗತ್ತು. ಚಲೋ ಮನುಷ್ಯ ಕೆಟ್ಟ ಆಗ್ಬೋದು, ಕೆಟ್ಟ ಮನುಷ್ಯ ಚಲೋ ಆಗ್ಬೋದು. ಇದು ಹಿಂಗೆ ಅಂತ ಹೇಳ್ಬಾರ್ದು. ಇದು ಅನಿರ್ವಚನೀಯ. ಅನಿರ್ವಚನೀಯ ಜಗತ್ತು. ಓಸು ಮಂದಿ ಬೆನ್ನ ಹಚ್ಚಿದ್ದೇವೆ. 800 ಬಸವ ಕೇಂದ್ರ ಮಾಡಿದೆವು. ಮುರುಘರಾಜೇಂದ್ರ ಶರಣರು ಎಷ್ಟು ಮಂದಿ ಬೆನ್ನ ಹಚ್ಚವ್ರಿಗೆ ಜೈಕಾರ ಮಾಡಿದೆವು, ಏನೆಲ್ಲ ಮಾಡಿದೆವು. ಅಂತ ಮಹಾತ್ಮ ಇವತ್ತ ಏನೋ ಗದ್ದಲ ಲಪಡ ಮಾಡ್ಕೊಂಡು ಒಳಗದ. ಏನದು? ಅವಾಗ ಈ ತತ್ವಜ್ಞಾನಿ ಏನ್ ತಿಳ್ಕೋಬೇಕು? ಇದು ಅನಿರ್ವಚನೀಯ ಜಗತ್ತು. ನಾವು ಇದ್ರ ಬಗ್ಗೆ ಹಿಂಗೆ ಅಂತ ಅಭಿಪ್ರಾಯ ಇಟ್ಟುಕೊಂಡು ನಮ್ಮ ತಪ್ಪೇ ಹೊರತು ಅದು ಜಗತ್ತಿನ ತಪ್ಪಲ್ಲ. ಅದಿರೋದೇ ಹಂಗೆ. ಎಷ್ಟು ಮಂದಿ ಸಂತರು ಮಹಾತ್ಮರು ಜೈಲ್ನಾಗ ಕೂತಿಲ್ಲ?
ಆಚಾರಾಮ್ ಬಾಪು ಇದೆಲ್ಲ ಕೂತಿಲ್ಲ. ಆತ್ಮರಂತೆ ನಮ್ಮ ಸಾಲಿನಾಗೆ ಇದ್ರೆ ಇಲ್ಲ ಅವರೆಲ್ಲರೂ ತತ್ವಜ್ಞಾನಿಗಳು, ದೊಡ್ಡ 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 ತತ್ವಜ್ಞಾನಿಗಳದಾರ, ಫಿಲಾಸಫರ್ಸ್ ಅದಾರ, ಬಹಳ ಚಂದ ತಿಳ್ಕೊಂಡಾರ. ಇವ್ರು ಚಲೋ ಅಂತ ನಾವ್ ಇಟ್ಕೊಂಡಿವಿ, ಅವರು ಏನೋ ಒಂದು ಗಮನ ಮಾಡಿ ಒಳಗೆ ಹೋಗ್ಬಿಟ್ರಪ್ಪ. ಅದಕ್ಕ ಇಲ್ಲಿ ಅಭಿಪ್ರಾಯ ತಿಳ್ಕೊಳ್ಳೋದು ಏನದ ಅಂತಂದ್ರೆ, ನಾವು ಅನಿರ್ವಚನೀಯ ಜಗತ್ತು ಇಲ್ಲಿ ಯಾರಿಗೆ ಒಳ್ಳೆಯವರು ಅನ್ನಬಾರ್ದು, ಯಾರಿಗೆ ಕೆಟ್ಟವ್ರು ಅನ್ನಬಾರ್ದು. ಯಾವಾಗ ಬೇಕಾವಾಗ ಯಾರು ಬೇಕಾದ್ರೆ ಏನ್ ಬೇಕಾದ ಆತ ಹಿಂಗೆ ಇರ್ಬೇಕಂತೇನೆ. ಬ್ರಹ್ಮ ಒಬ್ಬನೇ ಫಿಕ್ಸ್. ಎಲ್ಲಾ ಕಾಲದಲ್ಲಿ ಒಂದು ಮಂಗಳ ಮೂರ್ತಿಯಾದಂತ ಪರಮಾತ್ಮ ಒಬ್ಬನೇ ಫಿಕ್ಸ್. ಉಳಿದವರೆಲ್ಲ ಯಾಕೆ ಕುಡಿಯ ನೀರು ಹರಿತದ, ಗಾಳಿ ಸುಳಿತದ, ಭೂಮಿ ತಿರುಗ್ತದ, ಎಲ್ಲ ವಸ್ತು ಚಲನಶೀಲ ಇದ್ದಂತ ಪದಾರ್ಥಗಳ ಮೇಲೆ ಅವನ ಜೀವನ ನಡೆದದ. ಅವನ ಜೀವನನು ಒಂದ್ ಸಾರಿ ಒಳ್ಳೆದ್ರ ಕಡೆ ಬೀಳುತ್ತದ, ಒಂದ್ ಸಾರಿ ಕೆಟ್ಟದ್ರ ಕಡೆ ಬೀಳುತ್ತಿರ್ತದ, ಏನೇನೋ ಆಗ್ತಿರ್ತಾವ. ಆದ್ರೆ ಕೆಟ್ಟದ್ರ ಕಡೆ ಹೋಗಿ ಬಿದ್ದನ್ನ ಅಲ್ಲೇ ಬಿದ್ದಿರೋದು ತಪ್ಪಾಗ್ತದೆ. ಯಾವಾಗೋ ಒಂದ್ಸಾರಿ ಕಾಲ್ ಜಾರಿ ಬಿದ್ರೆ ಮತ್ತೆ ಯಾವ್ದು ನಿಂದಿರ್ಬೇಕು. ಅದಕ್ಕಿದು ಅನಿರ್ವಚನೀಯವಾದ ಜಗತ್ತು, ಇದು ಅನಿರ್ವಚನೀಯ ಹಿಂಗೆ ಅಂತ ನಾವು ತಿಳ್ಕೊಂಡದ್ದು ತಪ್ಪು. ಅನಿರ್ವಚನೀಯ ಇದು ನೆನ್ಪಿಟ್ಕೋಬೇಕು. ಯಾವುದೇ ನೀವು ಚಲೋ ಅಂತ ತಿಳ್ಕೊಂಡದ್ದು ಕೆಟ್ಟಾಯ್ತು, ಅನಿರ್ವಚನೀಯ. ಯಾವುದೇ ಕೆಟ್ಟ ಇದ್ದು ಚಲೋ ಆಯ್ತು, ಅನಿರ್ವಚನೀಯ. ಭಾರಿ ಶಬ್ದ ಕೊಟ್ಟಾರೆ. ಯಾವನ ಬಗ್ಗೆ ಕೆಟ್ಟ ಅಭಿಪ್ರಾಯ ತಿಳ್ಕೊಂಡಿರಿ ಅವನ ಕೈಲಿ ಒಂದ್ ದೊಡ್ಡ ಘನಕಾರ್ಯ ಆಗಿಬಿಡ್ತದ. ಏನಪ್ಪ ಇವ ಇಂಥವ್ ತಿಳ್ಕೊಂಡಿದ್ದೆ, ಎಂತ ಕೆಲಸ ಮಾಡಿ ಹೆಂಗ್ ಮುಂದಕ್ಕೆ ಬಂದಲ್ಲ. ಇದು ಅನಿರ್ವಚನೀಯ ಜಗತ್ತು. ಏನು ಸಾಲಿ ತೆಲಿಗೆ ಹೋಗಲ್ಲ. 6-7ನೇ ಕ್ಲಾಸಿನ ತನಕ ಏನು ಓದ್ಲಕ್ ಬರ್ತಿದ್ದಿಲ್ಲ, ಬರ್ತದೆ. SSLC ಆದ್ಮೇಲೆ ಮುಂದೆ ಹೋದ್ಮೇಲೆ ಸಾಲಿ ಶಾಲೆ ಆಗಿಬಿಡ್ತಾನ ನಾವು, ರ್ಯಾಂಕ್ ಹೋಲ್ಡರ್. ಮತ್ತೆ SSLC ಚಂದ ಓದೋದು ಮುಂದೆ ಕಾಲೇಜ್ದಾಗ ರ್ಯಾಂಕ್ ಆಗಿಬಿಡ್ತಾನ. ಏನೇನಾದಿರ್ತಾವ ಅನಿರ್ವಚನೀಯ. 3 ವರ್ಷ ಹೇಳಿದ್ ಕೇಳ್ಕೊಂಡು ಬಿದ್ದಂತ ಹೆಂಡತಿಗೆ ಹಿಂಗೆ ಬೈತಾನ ಇರ್ತಾಳ, ಗಂಡನು ನಾ ಹೇಳಿದ್ದೇ ಕೇಳ್ಕೊಂಡಿರ್ತಾನ ಅಂತ ಏನ್ ಗ್ಯಾರಂಟಿ ಅದ? ಒಂದಿನ ಉಲ್ಟಾ ಹೊಡಿತಾರ. ಅವಾಗ ಏನ್ ಮಾಡ್ಬೇಕು? ಹಿಂಗದ ತಿಳ್ಕೊಂಡಿದ್ದಿಲ್ಲ, ಹಿಂಗಾಯ್ತು, ಹಿಂಗಂತಾರಂದ್ರೆ ಒಳಗೆ ಹಿಂಗದರ ನಮ್ ಅನಿರ್ವಚನೀಯ. ಮಕ್ಕಳಿಗಿಂತ ನಮ್ಗೆ ಗೊತ್ತಿಲ್ಲ, ಅನಿರ್ವಚನೀಯ. ಅದ್ರ ಬಗ್ಗೆ ಏನು ಹೇಳಂಗೇ ಇಲ್ಲ. ಚಲೋ ಅಂತ ಅನ್ನಂಗಿಲ್ಲ, ಕೆಟ್ಟ ಅನ್ನಂಗಿಲ್ಲ. ಸುಮ್ಮ ಮುಂಜಾನೆ ಸಂಜೆ ತನಕ ಹೊತ್ತು ಎಳಿಬೇಕಷ್ಟೇ, ಏನೇನೋ ಮಾಡ್ಕೊತ. ಯಾವುದ್ರ ಬಗ್ಗೆ ಏನು ಒಳ್ಳೇದು ಅನ್ನಂಗಿಲ್ಲ. ನಮ್ದು ಹಿಂಗೇ ನಡೀತದೆ ಜೀವನ ಅಂತೇಳಿ ಗ್ಯಾರಂಟಿ ಇಲ್ಲ. ಹೊತ್ತು ಮುಳುಗದ್ರಿಗೆ ಚೇಂಜಸ್ ಆಗ್ಬೋದು, ಹೊತ್ತು ಹೊಂಡದ್ರಿಗೆ ಚೇಂಜಸ್ ಆಗ್ಬೋದು. ಅದಕ್ಕೆ ನಂಬಬೇಕು ಈ ಜಗತ್ತು ಅನಿರ್ವಚನೀಯ. ಇದೊಂದು ಕಲ್ತ್ರಿ ಅಂತಂದ್ರೆ ಮುಗಿತ್ ನೋಡ್ರಿ, ಆರಾಮ್ ಇರ್ತದೆ. ಅದನ್ನ ಬಿಟ್ಟು ಇವೆಲ್ಲ ಚೇಂಜ್ ಆಗವು, ಹಾಳಾಗಿ ಹೋಗವು, ವಿನಾಶವಾಗಂತವು, ಕೆಟ್ಟ ಹೋಗಂತವು, ಇಂಥವಕ್ಕೆಲ್ಲ ನಂಬಿಕೊಂಡು ನಾವು ಹಿಂಗೇ ಇರ್ತೀವಿ ಅಂತ ತಿಳ್ಕೊತೀವಲ್ಲ, ಅಲ್ಲಿ ನಾವು ದುಃಖಿಗಳಾಗ್ತೀವಿ. ಯಾಕಂದ್ರೆ ಜೀವಭಾವ. ನಾವು ಪರದೆ ಆಗ್ಬೇಕು, ಬ್ರಹ್ಮಸ್ವರೂಪರಾಗ್ಬೇಕು. ಯಾವುದ್ರ ಜೊತೆಗೆ ಸಂಬಂಧ ಬೆಳೆಸ್ಕೊಂಡು ಇಲ್ಲಿ ನಾವು ಶಾಶ್ವತವಾಗಿ ಇರ್ತೀವಿ ಅನ್ನಂತ ಭಾವನೆ ಏನದಲ್ಲ, ಇದೆಲ್ಲ ನಾವು ತೆಗೆದು ನಾವು ನಿರ್ಲಿಪ್ತರಾಗಬೇಕು. ಅನಿರ್ವಚನೀಯ, ಅದರ ಬಗ್ಗೆ ಅನಿರ್ವಚನೀಯ ಭಾವ ಗಟ್ಟಿ ಮಾಡ್ಕೋಬೇಕು. ಆದಾಗೆಲ್ಲ ಅನಿರ್ವಚನೀಯ ಅನ್ಲಕ್ಕೆ ಏನ್ ರೊಕ್ಕ ಬೇಕು? 2 ರೂಪಾಯಿ ಬೇಕು ನಿಮಗೆ. ಅದ್ರ ಬಗ್ಗೆ ನಾ ಏನ್ ಅನ್ಕೊಂಡಿದ್ದೇವೆ ಚೇಂಜ್ ಆಯ್ತಂತೆ ಗಾಬರಿ ಆಗ್ರಿ, ಅದು ವಚನೀಯ. ಗಾಬರಿ ಆಗಂತ ಪ್ರಶ್ನೆನೇ ಇಲ್ಲ. ಏನ್ ಕೆಡಬಾರ್ದು ಕೆಟ್ಟಿರಲ್ಲ, ಹೋಗ್ಬಾರ್ದು ಹೋಗಿರಲ್ಲ, ಬರಬಾರ್ದು ಬಂದಿರಲ್ಲ, ಆಗ್ಬಾರ್ದು ಆಗಿರಂಗಿಲ್ಲ. ಎಲ್ಲ ಒಟ್ಟು ಏನೇನಾಗಬೇಕು ಅವು ಆಗಿರ್ತಾವ, ಓದ್ತಿರ್ತಾವ, ಬರ್ತಿರ್ತಾವ. ನೀವು ಪರದೆ ಇದ್ದಂಗೆ ಇರ್ಬೇಕು. ಲೆಕ್ಕದ ಸೀನ್ಗಳು ಬರ್ಲಿ ಅದ್ರೊಳಗೆ. ಮದುವೆ ಆಗಲಕ್ಕ, ಡೈವರ್ಸ್ ಆಗಲಕ್ಕ, ಹುಟ್ಟಲಕ್ಕ, ಸಾಯಲಕ್ಕ ಪರದೆ ಹೆಂಗಿರ್ತದ? ಅಷ್ಟು ಮುಟ್ಟ ಹಂಗಿರ್ಬೇಕು. ಅದ್ರ ಮ್ಯಾಲಿಂದ ಸಿನಿಮಾ ಏನ್ ನಡೆದದ ಅದ್ರ ಬಗ್ಗೆ ಸ್ಕ್ರೀನ್ ಏನಂತದ ಅನಿರ್ವಚನೀಯ ಅಂದ್ಬಿಡ್ತದ. ಅದ್ರ ಬಗ್ಗೆ ನಾ ಏನು ಮಾತಾಡಲ್ಲ. ಯಾವ ದೃಶ್ಯ ಯಾಕೆ ತೋರ್ಸಲ್ಲ, ಕಡಿ ಮದುವೆ ಮಾಡ್ಕೊಂಡು ಸಂಸಾರ ಯಾಕೆ ಮಾಡಲಕ್ಕ, ಲವ್ ಯಾಕೆ ಮಾಡಲಕ್ಕ, ರೇಪ್ ಮಾಡಿ ಸೀನ್ ತೋರಿಸ್ತದ ಇಲ್ಲ, ಅನಿರ್ವಚನೀಯ ಇರಲ್ಲ. ಸ್ಕ್ರೀನ್ ನಲ್ಲಿ ಬರೀ ಮದುವೆ ಮಾಡ್ಕೊಂಡು ಒಳ್ಳೆ ಒಳ್ಳೆ ಮಂಗಲ ಕಾರ್ಯ ಅಷ್ಟೇ ತೋರಿಸ್ತದೆ, ರೇಪ್ ಮಾಡಿದ್ದು ತೋರಿಸ್ತದ ಇಲ್ಲ. ಅಂತ ಕೆಟ್ಟ ಕೆಟ್ಟ ದೃಶ್ಯಗಳಿಗೂ ಅದು ಆಧಾರ ನಿಂತದ ಇಲ್ಲ. ಪರದೆ
ನನ್ನ ಮ್ಯಾಲ ಚಲೋದೇ ತೋರಿಸ್ಬೇಕಂತ ಏನಾರ ಅದ ಏನದು ಸಂಬಂಧ ಇಲ್ಲ. ಅದು ಅನಿರ್ವಚನೀಯ. ಅದು ಬೆಕ್ಕದ ತೋರಿಸ್ಲಿ, ಬೆಕ್ಕದ್ದ ಇಲ್ಲ. ಅದು ನಾನು ಅನಿರ್ವಚನೀಯ. ನನ್ನ ಮನಸ್ಸಿನಾಗ ಈ ದೃಶ್ಯಗಳ ಬಗ್ಗೆ ಅನಿರ್ವಚನೀಯ ಭಾವ. ದೃಷ್ಟ ಆಗಿ ಅನಿರ್ವಚನೀಯ ಭಾವ ತಾಳಿ ಯಾರು ಈ ಜಗತ್ತನ್ನ ತಮ್ಮಿಂದ ತಮ್ಮ ಜೀವನವನ್ನ ವ್ಯಷ್ಟಿ ಸಮಷ್ಟಿ ಎಲ್ಲ ಅದಲ್ಲ. ವ್ಯಷ್ಟಿ ಶರೀರ, ಸ್ಥೂಲ ಶರೀರ ಇರ್ಬೋದು, ಸೂಕ್ಷ್ಮ ಶರೀರ ಇರ್ಬೋದು, ಸಮಷ್ಟಿಯ ವಿರಾಟ ರೂಪ ಇರ್ಬೋದು, ಹಿರಣ್ಯ ಗರ್ಭ ಇರ್ಬೋದು, ಮತ್ತೆ ಅವುಗಳ ಅವಸ್ಥೆಗಳು ಜಾಗ್ರ, ಸ್ವಪ್ನ, ಸುಷುಪ್ತಿ, ಮಾತ್ರ ಅವುಗಳ ಧರ್ಮಗಳು ಅವು ಏನೇನದಾವ ಎಲ್ಲ ಒಟ್ಟು ವಿಚಾರ ಚಂದ್ರೋದಯದಾಗ ಹೇಳಿದ್ದದ. ಅವೆಲ್ಲ ಅಷ್ಟು ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಅವು ಏನಿದ್ರು ಸಹಿತ ಅವುಗಳ ಬಗ್ಗೆ ನೀವು ಸತ್ಯ ಅಂತ ತಿಳ್ಕೊಂಡಿದ್ರಿ, ಅಜ್ಞಾನಿಗಳಾಗಿರ್ತೀರಿ. ಅಲ್ಲಿ ನಡೆದ ಘಟನೆಗಳ ಸುಖ ದುಃಖಗಳ ಬಗ್ಗೆ ನೀವೇನ್ ಬರ್ತೀರಿ, ಕಷ್ಟಪಡ್ತೀರಿ. ಅವೆಲ್ಲ ಸುಳ್ಳು ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಅವು ನಿಮಗೆ ಸಂಬಂಧ ಇಲ್ಲ ಅಂದ್ರೆ ಸ್ಕ್ರೀನ್ ಇದ್ದಂಗಿರ್ತೀರಿ. ನೀವು ಅದ್ರ ಬಗ್ಗೆ ಏನು ನಿಮ್ಮದು ಅಭಿಪ್ರಾಯ ವ್ಯಕ್ತಪಡಿಸ್ಲಿಕ್ಕೆ ಹೋಗ್ಬಾರ್ದು. ಯಾವ ಅಭಿಪ್ರಾಯಗಳು ಒಪಿನಿಯನ್ಸ್ ಇಟ್ಕೊಳ್ಳಕ್ಕೆ ಹೋಗ್ಬೇಡ್ರಿ ನೀವು. ಅದೇ ನಿಮಗೆ ಶಕ್ತಿ ಕೊಡ್ತದ. ಅದೇ ನಿಮಗೆ ದುಃಖ ನಿಮಗೆ ಸಮೀಪಕ್ಕೆ ಬರಲಾರ್ದಂಗೆ ನೋಡ್ಕೊತ. ನಿಮ್ಮ ಒಪಿನಿಯನ್ಸ್ ಏನು ಬೇಕಾಗಿಲ್ಲ. ಯಾವ್ದ್ರ ಬಗ್ಗೆನೂ ಬೇಡ, ಯಾರ ಬಗ್ಗೆನೂ ಬೇಡ. ಇವ್ರು ಹಿಂಗೆ ಇರ್ಬೇಕು, ಇವ್ರು ಹಿಂಗಿಲ್ಲ, ಇವ್ರು ಹಿಂಗೆ ಇಲ್ಲ, ಇವ್ರು ಹಿಂಗಾಗ್ಬೇಕು, ಅವೆಲ್ಲ ಬಿಟ್ಬಿಟ್ರು. ಮಿಥ್ಯ ಅನಿರ್ವಚನೀಯವಾಗಿ ಪ್ರತೀತಿ ಆಗುತ್ತಿದೆ. ಮಿಥ್ಯವೇ ಅನಿರ್ವಚನೆ ಏನಾಗತ್ತ ಪ್ರತೀತಿ ಆಗುತ್ತಿದೆ. ಜಗತ್ತು ಈ ಜನ್ಮಾಧಿಕ ದುಃಖ ರೂಪ ಜಗತ್ತು ಮತ್ತೆ ಸ್ವಪ್ನದಲ್ಲಿ ಕನಸಿನಲ್ಲಿ ತೋರುವ ಪದಾರ್ಥಗಳು ಮತ್ತು ನವನೀಲತ್ವ ಅಂದ್ರೆ ಆಕಾಶದಲ್ಲಿ ತೋರುವ ನೀಲತ್ವ ಮತ್ತು ಹಗ್ಗದಲ್ಲಿ ತೋರುವ ಸರ್ಪದ ರೀತಿ ಜನ್ಮ ಮೊದಲಾದ ದುಃಖ ರೂಪ ಜಗತ್ತು ಪರಮಾರ್ಥದಿಂದ ಇರುವುದಿಲ್ಲ. ಅದು ದುಃಖ ಏನಿದ್ರು ಸಹಿತ ಬೇಕಾದಷ್ಟು ದುಃಖ ಇರ್ಬೋದು. ಅಜ್ಞಾನಿಗೆ ಪರಮಾರ್ಥಿಕ ಜ್ಞಾನ ಇರ್ಲಾರ್ದಕ್ಕ ಅವ ಸಾಯತನ ಅಳತನವ. ನಾವು ದುಃಖ ಆಗಂಗಿಲ್ಲ ಅಂತಲ್ಲ ಆತದ. ಅದು ದುಃಖ ಯಾವಾಗ ಆಗ್ತದ, ನಮ್ಮ ಸ್ವರೂಪ ಮರೆತಾಗ ದುಃಖ ಆಗ್ತದ. ನಿಮ್ಗೆ ಸ್ವರೂಪ ಜ್ಞಾನ ಇದ್ದತ್ನಾಗ ನಾನು ಪರದೆ, ನಾನು ಬ್ರಹ್ಮ ಸ್ವರೂಪ, ನಾನು ಬ್ರಹ್ಮನಿಂದ ಪ್ರತ್ಯೇಗಾತ್ಮ, ಅಭಿನ್ನವಾದ ಪ್ರತ್ಯೇಗಾತ್ಮ, ನನ್ನಲ್ಲಿ ದುಃಖವಿಲ್ಲ, ನನ್ನಲ್ಲಿರೋದು ಕೇವಲ ಪರಮಾನಂದವೇ ಪರಮಾನಂದ, ನಾನು ದುಃಖಿಸುತ್ತಿರುವುದು ಅಜ್ಞಾನ, ನಾನು ಈಗ ಯಾವ ಭಾವದಲ್ಲಿದ್ದೀನಿ, ಜೀವ ಭಾವದಲ್ಲಿದ್ದೀನಿ. ಈ ಜೀವ ಭಾವ ತ್ಯಾಗ ಮಾಡಿ ನಾನು ಬ್ರಹ್ಮಭಾವ ತಾಳಬೇಕು, ನಾನು ಅಜ್ಞಾನದಿಂದ ಜ್ಞಾನಕ್ಕೆ ಬರಬೇಕು, ನಾನು ಈ ಮಿಥ್ಯವಾದ ದುಃಖದಿಂದ ಪಾರಾಗಿ ಪರಮಾನಂದದಲ್ಲಿ ತೇಲಾಡಬೇಕು ಅಂತೇಳಿ ನಿಮಗ ಪಾರಮಾರ್ಥಿಕ ಜ್ಞಾನ ಇರ್ತದಲ್ಲ, ಏನಾಯ್ತೀರಿ ವಾಪಸ್ ಬಂದು ಫ್ರೆಶ್ ಆಗಿಬಿಡ್ತೀರಿ. ಅಜ್ಞಾನಿ ಆದವನು ಫ್ರೆಶ್ ಆಗಂಗಿಲ್ಲ, ಅಲ್ಲೇ ಬಿದ್ದು ಹೋಯ್ತಲ್ಲ 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 ಸಾಕಲ್ಲ ಇಂಥವೆಲ್ಲ ದುಃಖ ಇರ್ತಾವನಿ. ಅದಕ್ಕೆ ಜನ್ಮ ಮೊದಲಾದ ದುಃಖ ರೂಪ ಜಗತ್ತು ಪರಮಾರ್ಥದಿಂದ ಇರುವುದಿಲ್ಲ. ಆದರೂ ಕೂಡ ಆತ್ಮನು ಬ್ರಹ್ಮ ಸ್ವರೂಪವಿದ್ದಾನೆ ಎಂಬುದರ ಬಗ್ಗೆ ಅಜ್ಞಾನವಿರುವ ಕಾರಣ ನಿತ್ಯವಾಗಿ ತೋರುತ್ತಿದೆ. ಪಾರಮಾರ್ಥಿಕವಾಗಿ ಇಲ್ಲವೇ ಇಲ್ಲದ ದುಃಖ ಆದ್ರೂ ಇದು ಯಾಕೆ ತೋರ್ಲಕತ್ತದ ಅಂತಂದ್ರೆ ನಿಮ್ಮ ಆತ್ಮ ಸ್ವರೂಪದ ಒಂದು ಜ್ಞಾನ ಏನದಲ್ಲ ಅದು ಬರೋಬ್ಬರಿ ಇರ್ಲಾರ್ದಕ್ಕೆ ನಿಮಗೆ ದುಃಖ ತೋರ್ಲಕತ್ತದ. ನಿಮ್ಮ ಸ್ವರೂಪದ ಬಗ್ಗೆ ನಿಮಗೆ ವಿಸ್ಮೃತಿ ಆಗಿದ್ದಕ್ಕೆ. ಹೇಗೆಂದರೆ ಸ್ವಪ್ನದ ಪದಾರ್ಥಗಳು ಆಕಾಶದಲ್ಲಿಯ ನೀಲಿ ಹಗ್ಗದಲ್ಲಿಯ ಸರ್ಪ ಇವೆಲ್ಲ ಪರಮಾರ್ಥದಿಂದ ಇರುವುದಿಲ್ಲ. ಇವೇನಥವಾ ಬ್ರಹ್ಮಜ್ಞಾನ ಬಂತು ಅಂತಂದ್ರ ಜ್ಞಾನದ ಒಂದು ಪ್ರಕೃತಿಗೆ ಬೆಳಕು ಬಂದ್ರೆ ಹೆಂಗ ಕತ್ತಲೆ ಹೋಗ್ತದ ಹಾಗಿದು ಬ್ರಹ್ಮಜ್ಞಾನ ಬಂತಂದ್ರೆ ಇವೆಲ್ಲ ಏನಾಗ್ತವ ಇಲ್ಲದಂಗ ಆಗ್ತವ, ಬಾಧೆಗೊಳ್ತವ. ಮತ್ತೇನೆಂದರೆ ನಿತ್ಯವಾಗಿ ತೋರುತ್ತವೆ, ತೋರ್ತವ ಅದರ ಸುಳ್ಳು ತೋರ್ತವ, ನಿತ್ಯವಾಗಿ ತೋರ್ತವ. ಬಜಾರ್ಕ್ ಹೋರಿ, ಯಾವಾಗಲೇ ಒಂದು ದೊಡ್ಡ ಮಾಲಿಗೆ ಹೋರಿ, ಅಲ್ಲಿ ಹೋದತ್ನಾಗ ಹೆಂಗಸರು ಅಷ್ಟೇ ಅಲ್ಲ ಗಂಡಸರು ಸಹಿತ ಮೇಕಪ್ ಮಾಡ್ಕೊಂಡಿರ್ತಾರೆ. ಆ ಮೇಕಪ್ ಲಿಂದ ಅವ್ರದೇನ್ ಮುಖ ಅದಲ್ಲ, ಅವ್ರ ಮುಖಕ್ಕ
ಅಲ್ಲಿ ಮಾಡ್ಕೊಂಡು ಮೇಕಪ್ನಿಂದ ತೋರುವ ತೋರಿಕೆಗೆ ಏನದ? ಅದು ಮಿಥ್ಯವಾದ ತೋರಿಕೆನ ಸತ್ಯವಾದ ತೋರಿಕೆನ? ಏನ್ರಿ? ಮಿಥ್ಯವಾದ ತೋರಿಕೆ. ಗಂಡು ಮಕ್ಕಳನ್ನು ಮೇಕಪ್ ಮಾಡ್ಕೊಳಕತ್ತಾರ, ಹೆಣ್ಮಕ್ಳು ಮೇಕಪ್ ಮಾಡ್ಕೊಳಕತ್ತಾರ. ಅವ್ರ ಮುಖ ಇರೋದೇ ಬೇರೆ, ಅಲ್ಲಿ ತೋರಿಕೆನೇ ಬೇರೆ. ಅಕಸ್ಮಾತ್ ನಿಮ್ ಮನೆಗೆ ಬರ್ತೀವಿ ಅಂತಂದ್ರ ಅವ್ರು ಗಾಬರಿ ಆಗ್ಬಿಡ್ತಾರ. ಯಾಕಂದ್ರೆ ಹೊರಗೆ ತೋರಿಸ್ಕೊಂಡು ಮುಖನೇ ಬೇರೆ ಅದ. ಮನೆಗೆ ಬಂದ್ರಂದ್ರೆ ಈ ದಲಿತರ ಮುಖ ತೋರಿಸ್ಬೇಕಲ್ಲ, ನಮ್ದು ಹೆಚ್ಚು ಕೆಟ್ಟದೀವಿ ಅಂತೇಳಿ ಅರ್ಧ ತಾಸು ಬಿಟ್ಟು ಬರ್ರಿ ಅಂತಾರ. ಮತ್ತೊಂದಿದ್ ಮುಖಕ್ಕೆ ಏನಾರ ಬಳಕೊಂಡೆ ಕುಂದಿರ್ತಾರ ಮಾತಾಡ್ಲಕ್ ನಮ್ ಸಂಗಟ. ಅಂತ ಕಳ್ಳ ಮುಖ ತೋರಿಸಿರ್ತಾರ ಅವ್ರು ಹೊರಗ ಮೇಕಪ್ ಮಾಡಿಕೊಂಡು. ಹಾಗಾಗಿ ಮಿಥ್ಯವಾದ ತೋರಿಕೆ ಅದು ಮಿಥ್ಯ ಅದ, ಅದನ್ನು ತೋರ್ಲಿಕ್ಕತ್ತದ ಮಿಥ್ಯವಾದ ತೋರಿಕೆ. ಹಾಗೆಯೇ ಜನ್ಮ ಮೊದಲಾದ ದುಃಖ ರೂಪ ಜಗತ್ತು ಪರಮಾರ್ಥದಿಂದ ಇಲ್ಲ, ಆದರೂ ಮಿಥ್ಯವಾಗಿ ತೋರುತ್ತಿದೆ. ಹೇ ಶಿಷ್ಯನೇ, ನೀನು ದುಃಖವು ತೋರಬಾರದು ಅಂತೀಯಲ್ಲ, ಯಾಕೆ ತೋರುತ್ತಿದೆ ಗೊತ್ತಾ? ಆತ್ಮನ ಅಜ್ಞಾನದ ಕಾರಣ ತೋರುತ್ತಿದೆ. ಅಜ್ಞಾನದ ಕಾರಣ. ನೀನು ಆತ್ಮ ಸ್ವರೂಪ ಅಂತೇನದಿ, ನಿನ್ನ ಸ್ವರೂಪದ ಬಗ್ಗೆ ನಿನಗೆ ಅಜ್ಞಾನ ಇದ್ದದಕ್ಕದು ನಿನಗೆ ತೋರ್ಲಿಕ್ಕತ್ತದ. ಸ್ವಪ್ನ ಪದಾರ್ಥ, ಆಕಾಶದಲ್ಲಿನ ನೀಲತ್ವ, ಹಗ್ಗದಲ್ಲಿನ ಹಾವು, ಇವು ಆಕ್ಚುಲ್ ನಿಜವಾಗಿ ನೋಡಿದ್ರೆ ಇಲ್ಲವೇ ಇಲ್ಲ, ಆದರೂ ತೋರುತ್ತೇವೆ. ಹೇಗೆ ತೋರುತ್ತೇವೆ? ಅಜ್ಞಾನದ ಕಾರಣ, ಕತ್ತಲೆಯ ಕಾರಣ. ಹಗ್ಗದ ಅಜ್ಞಾನದ ಕಾರಣ ಸರ್ಪ ತೋರುತ್ತಿದೆ, ಆಕಾಶದ ಅಜ್ಞಾನದ ಕಾರಣ ನೀಲಿ ತೋರುತ್ತಿದೆ, ಅವಸ್ಥೆಯ ಅಜ್ಞಾನದ ಕಾರಣ ಸ್ವಪ್ನ ಪದಾರ್ಥಗಳು ತೋರುತ್ತಿವೆ. ಹಾಗೆ ಆತ್ಮದ ಅಜ್ಞಾನದ ಕಾರಣ ಜಗತ್ತು ತೋರುತ್ತಿದೆ. ಇಲ್ಲದ್ದು ತೋರಬಾರದಾಗಿತ್ತು ಎಂಬುವುದು ನಿಯಮವಿಲ್ಲ. ಇಲ್ಲದ್ದು ತೋರ್ಬೇಕಾಕಪ್ಪ ಅಂತ. ನಿನ್ ಮುಖನೇ ಸುಡುಗಾಡ ಮುಖ ಅದ, ಮೇಕಪ್ ಮಾಡ್ಕೊಂಡು ಯಾಕೆ ತೋರಿಸ್ತಿ ಅಂತೇಳಿ ಗೌರ್ಮೆಂಟ್ ಏನಾರ ಸಂವಿಧಾನದಾಗ ಏನಾರ ರೂಲ್ಸ್ ಮಾಡಿದನು? ಮೇಕಪ್ ಮಾಡ್ಕೊಂಡು ನಿಮ್ಮ ಮುಖಗಳು ತೋರಿಸಬಾರ್ದು, ನಿಮ್ದು ಆಕ್ಚುಯಲ್ ಮುಖಗಳನ್ನೇ ತೋರಿಸ್ಬೇಕಂತ ಏನಾರ ರೂಲ್ಸ್ ಅದ ಏನು? ಇಲ್ಲ. ಯಾರೇ ತೋರಿಸ್ಕೊಡ್ರಿ, ಹ್ಯಾಂಗ್ ತೋರಿಸ್ಕೊಂಡ್ರು ಒಂದು ದಿನ ನಿಮ್ಮ ನಿಜವಾದ ಮುಖವಾಡ ಗೊತ್ತಾದಾಗ ನೀವೆಷ್ಟು ಚಂದದಿರಿ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಇಲ್ಲದು ತೋರಬಾರದು ಎಂಬ ನಿಯಮವಿಲ್ಲ, ಎಲ್ಲಿ ಅಂತದ ರೂಲ್ಸ್ ಇಲ್ಲ. ರಜ್ಜುವಿನಲ್ಲಿ ಸರ್ಪ ಇದೆಯೇನು? ಇಲ್ಲ, ಆದರೂ ತೋರುತ್ತಿದೆಯಲ್ಲ. ಆಕಾಶದಲ್ಲಿ ನೀಲತ್ವ ಇದೆಯೇನು? ಇಲ್ಲ, ಆದರೂ ತೋರುತ್ತಿದೆಯಲ್ಲ. ನಮ್ಮ ಕಣ್ಣೆದುರಿಗೆ ಅದೇ ಆಕಾಶ ಇದೆ, ಇಲ್ಲಿ ನೀಲಿ ತೋರಬೇಕಾಗಿತ್ತು. ಆಕಾಶ ಕಡೆ ನೋಡಿದ್ರೆ ನೀಲಿ ಕಾಣುತ್ತದ, ಅದೇ ಆಕಾಶ ನಮ್ಮ ಕಣ್ಣೆದುರದ, ಅಲ್ಲಿ ನಮ್ಮ ಕಣ್ಣೆದುರಿನ ಆಕಾಶ ನೀಲಿ ಇಲ್ಲ. ಮ್ಯಾಲಿಂದ ನೋಡಿದ್ರೆ ಆಕಾಶ ಅದ. ಅದಕ್ಕೆ ಯಾಕೆ ತೋರುತ್ತದೆ, ಹೇಗೆ ತೋರುತ್ತದೆ ಅದನ್ನು ಕುರಿತು ಸ್ವಲ್ಪ ವಿಚಾರ ಮಾಡು. ಯಾಕೆ ತೋರ್ಲಿಕ್ಕತ್ತದ, ಹೇಗೆ ತೋರ್ಲಿಕ್ಕತ್ತದ? ಇಲ್ಲದ್ದು ತೋರಬಾರದೆಂಬ ನಿಯಮವಿಲ್ಲ ಅನ್ನೋದು ಮೊದಲು ತಿಳ್ಕೊ. ಇಲ್ಲದ್ದು ತೋರಬಾರದು ಅನ್ನೋ ನಿಯಮವಿಲ್ಲ, ಅದು ಏಕೆ ತೋರುತ್ತದೆ ಇದನ್ನು ಕುರಿತು ಸ್ವಲ್ಪ ವಿಚಾರ ಮಾಡು. ಜನ್ಮ ಮೊದಲಾದ ದುಃಖ ರೂಪ ಜಗತ್ತು ಪರಮಾರ್ಥದಿಂದ ಇರುವುದಿಲ್ಲ. ಏನದವ ಯಾಕೆ ತೋರ್ತವ ಖರೆ, ತೋರೋದ್ರಾಗ ಏನ್ ಸಮಸ್ಯೆ ಇಲ್ಲ, ಆದ್ರೆ ಅವು ಪರಮಾರ್ಥದಿಂದ ಇಲ್ಲ. ಯಾವುದರಿಂದಲೂ ಒಳಗಾಗದಂತ ವಸ್ತು ಪರಮಾರ್ಥದಿಂದ ಇರೋದಂದ್ರೇನು? ಎದರಿಂದಲೂ ಬಾಧೆ ಒಳಗಾಗಬಾರ್ದು. ಕಾಲದಿಂದ, ದೇಶದಿಂದ, ಬ್ರಹ್ಮಜ್ಞಾನದಿಂದ ಯಾವುದೇ ಒಂದು ವಸ್ತು ತಂದಿಟ್ರಿ ಮನಿ ಒಳಗಂದ್ರ ಅದು ಕಾಲದಿಂದ ಬಾಧೆಗೊಳಗಾಗ್ತದೆ. ಮದುವೆ ಮಾಡ್ಕೊಂಡು ಕೋಟ ಬಾಡಿ ಕಿಮ್ಮತ್ತಿಂದ ಪುರುಷಟ ಬೀಗರು ಕೊಡಿಸ್ತಿರ್ತಾರ, ಅವ್ರ ರೊಕ್ಕದ ದೊಡ್ಡ ಕೋಟೆ. ಇವನ್ ಜನ್ಮದಾಗ ಎಂದೂ ಅಂತದ್ ಹಾಕೊಂಡಿರಲ್ಲ, ಮುಂದೂ ಎಂದೂ ಹಾಕೊಳ್ಳಲ್ಲ, ಎಂದೂ ಹಾಕೊಳ್ಳಲ್ಲ, ಏನ್ ದೊಡ್ಡ ಅಧಿಕಾರನೂ ಅಂತದಿರಲ್ಲ. ಆದ್ರೂ ಒಂದು ಕೋಟ್ ಹಾಕೋ ಲಕ್ಕಂದಾಗ ಹಾಕೋ ಏನ್ ಹಾಕೋ ಅವ್ರಿಗೂ ಹೊರಗಡೆ ಕೊಡ್ಲಕ್ ತಯಾರಿರ್ತಾನೋ ಹಾಕೋ ಆಯ್ತು. ಸೀರೆ ಇದು ಒಂದು ಭಾರಿ ಸೀರೆ ತನಗೆ ಎತ್ತಲಾರ್ದಂತ ತನಗಿರ್ತಾಳ 25-30 ಕೆಜಿ 18 ಕೆಜಿದು ಒಂದು ಸೀರೆ ತಗೊಂಡಿರ್ತಾಳ, ಉಟ್ಕೊಂಡು ನಿಂತಿರ್ತಾಳ, ಯಾವತ್ತು ಹೋಗ್ಬಿಟ್ಟಿರ್ತಾಳ ಅಂತ ಸೀರೆ ಉಟ್ಕೊಂಡಿರ್ತಾರ. ಉಟ್ಕೊಂಡ್ಮೇಲೆ ಮುಂದೆ ಏನ್ ಮಾಡ್ತಾರ, ಇಬ್ರು ಒಂದೊಂದು ಟ್ರಂಕ್ ತಗೊಂಡು ಅದ್ರೊಳಗ ಇಟ್ಟಿರ್ತಾರವ. ನಂಗೆ ಏನು ಇದು ಕೆಡಬಾರ್ದಂತ
ಇದು ಚಲೋ ಇರ್ತದೆ, ಇದು ಬಹಳ ಜನ ಮತ್ತೆ ಯಾವಾಗಾರ ಬೇಕು. ಅವ್ರ ಜನ್ಮನ ಎಂದೂ ಅಂತ ಸೀರೆ ಉಟ್ಕೊಳ್ಳಂತ ಪ್ರಸಂಗ ಬರಲ್ಲ, ಎಂದೂ ಅಂತ ಕೋಟ್ ಹಾಕೊಳ್ಳಂತ ಪ್ರಸಂಗ ಬರಲ್ಲ. ಮುಂದೆ ಅವ್ರು ಹಂಗೇ 30 ವರ್ಷ 40 ವರ್ಷ ಹಂಗೆ ಇಟ್ಟಿರ್ತಾರ, ಅಲ್ಲಿ ತೆಗೆದು ನೋಡ್ತಿರ್ತಾರ. ಆಮೇಲೆ ಒಂದಿನ ಎಂದೋ ಮಗನ ಲಗ್ನದಾಗ ನಾ ಹಳಿ ಕೊಟ್ಟಿಟ್ಟಿನೆಲ್ಲ ನೋಡಮ್ ಹಾಕೊಳಕ್ ಬರ್ತದ, ಕೈ ಹಾಕ್ಲಕ್ ಹೋದ್ರೆ ಪುಡಿ 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 ಉದುರ್ತಿರ್ತದ. ಅದು ಕಾಲದಿಂದ ನಾಶ ಹೋಗ್ಬಿಟ್ಟದ ಆಲ್ರೆಡಿ. ನೀವು ತಿಳ್ಕೊಂಡಿರಿ ಟ್ರಂಕ್ನಾಗ ಇಟ್ಟರೆ ಸುರಕ್ಷಿತ ಇರ್ತದ ಅಂತ. ಕಾಲದಿಂದ ನಾಶ, ಅದಕ್ಕೊಂದು ಟೈಮ್ ಅದ, ಆ ಟೈಮ್ನಾಗ ಅದು ಹೋಗ್ಬಿಡ್ತದೆ. ಇನ್ನ ಔಷಧಿಗಳು, ಎಷ್ಟೋ ಔಷಧಿಗಳು ಎಕ್ಸ್ಪೈರ್ ಆಗಿ ಹೋಗ್ತಿರ್ತಾವ. ಎಷ್ಟೋ ಮಂದಿ ಜೀವಗಳು ಕಾಲದಿಂದ ನಾಶ ಆಗಿ ಹೋಗ್ತಿರ್ತಾವ. ದೇಶದಿಂದ ನಾಶ, ಒಂದು ಕಡೆ ಇಟ್ಟರೆ ಸುರಕ್ಷಿತ ಇರ್ತದ, ಒಂದು ಕಡೆ ಇಟ್ಟರೆ ಕೆಟ್ಟ ಹೋಗ್ಬಿಡ್ತದೆ. ಹಾಲು ಫ್ರಿಜ್ಜಿನೊಳಗಿಟ್ಟರೆ ಸುರಕ್ಷಿತ ಇರ್ತದೆ, ಅದನ್ನೇ ಹೊರಗೆ ಇಟ್ಟರೆ ಅಂದ್ರೆ ಒತ್ತು ಮುಳುಗದ್ರಾಗ ಕೆಟ್ಟ ಹೋಗ್ಬಿಡ್ತದೆ, ಬಿಸಿಲು ಜಾಸ್ತಿ ಇರ್ತಂದ್ರೆ. ಈ ರೀತಿಯಾಗಿ ಕಾಲದಿಂದ ನಾಶ, ದೇಶದಿಂದ ನಾಶ, ಬ್ರಹ್ಮಜ್ಞಾನದಿಂದ ನಾಶ, ಬೆಳಕು ಬರೋದ್ರಿಂದ ನಾಶ. ಕತ್ತಲೆಯಲ್ಲಿ ಎಷ್ಟೋ ವಸ್ತುಗಳು ಹುಟ್ಟುತ್ತವ, ಬೆಳಕು ಬರ್ತಂದ್ರೆ ಅವೆಲ್ಲ ನಾಶ ಆಗೋಗ್ಬಿಡ್ತಾವ. ಹಿಂಗ ಯಾವುದರಿಂದಲೂ ನಾಶ ಆಗ್ಲಾರ್ದಂತದಕ್ಕೆ ಏನಂತಾರ? ಪಾರಮಾರ್ಥಿಕ ವಸ್ತು ಅಂತಾರ. ಇಲ್ಲಿ ಏನದವ? ಜನನ, ಜೀವನ, ಮರಣ ಮತ್ತು ಆ ಪ್ರಸಂಗಗಳಲ್ಲಿ ಅನುಭವಿಸುವ ದುಃಖ, ಇವೆಲ್ಲ ಏನದವ? ಬ್ರಹ್ಮಜ್ಞಾನ ವಸ್ತು ಅಂತಂದ್ರೆ ಅಲ್ಲಿ ಜನನನೂ ಇಲ್ಲ, ಜೀವನನೂ ಇಲ್ಲ, ಮರಣನೂ ಇಲ್ಲ, ದುಃಖನೂ ಇಲ್ಲ, ಸುಖನೂ ಇಲ್ಲ. ಇವು ಇಲ್ಲದಂಗೆ ಮಾಡ್ಕೋಬೇಕಾದ್ರೆ ಬ್ರಹ್ಮಜ್ಞಾನ ಬೇಕು. ಪಾರಮಾರ್ಥಿಕವಾಗಿ ಅವು ಇಲ್ಲ. ಇಲ್ಲದ ಕಾರಣ ಏನಾಗಕತ್ತದ? ಎಂದು ಯಾವುದು ನಾಶವಾಗುವುದಿಲ್ಲವೋ ಅದನ್ನ ಪರಮಾರ್ಥ ಎನ್ನುತ್ತಾರೆ. ಜನ್ಮ ಮೊದಲಾದ ದುಃಖ ರೂಪ ಜಗತ್ತು ಪರಮಾರ್ಥದಿಂದ ಇರುವುದಿಲ್ಲ. ಯಾವ ದೃಷ್ಟಿಯಿಂದ ಇರುವುದಿಲ್ಲ? ಪರಮಾರ್ಥಿಕ ದೃಷ್ಟಿಯಿಂದ ಇರುವುದಿಲ್ಲ, ವ್ಯವಹಾರಿಕ ದೃಷ್ಟಿಯಿಂದ ಇರಬಹುದು. ಅದಕ್ಕೆ ಪರಮಾರ್ಥ ಸತ್ತ ಅಂದ್ರೆ ಏನು ಅಂದ್ರೆ ತ್ರಿಕಾಲಾಭಾಜ್ಯತ್ವಂ ತದ್ರೂಪತ್ವಂ. 3 ಕಾಲದಲ್ಲಿ ಬಾಧೆ ಒಳಗಾಗ್ಲಾರ್ದಂತ ಏನಂತಾರೆ? ತದ್ರೂಪ ಅಂತಾರೆ. ಅದಕ್ಕೆ ಪರಮಾರ್ಥ ಅಂತಾರೆ. 3 ಕಾಲದಲ್ಲಿ ಇರಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಯಾವ ಪದಾರ್ಥ ಇದೆಯೋ ಅದನ್ನ ಪರಮಾರ್ಥ ಸತ್ತ ಎನ್ನುತ್ತಾರೆ. ಮುಂಜಾನೆ, ಮಧ್ಯಾಹ್ನ, ರಾತ್ರಿ ಅಲ್ಲ. ಸೃಷ್ಟಿ ಉತ್ಪತ್ತಿಗಿಂತಲೂ ಮೊದಲು, ಸೃಷ್ಟಿಯ ಕಾಲದಲ್ಲಿ ಮತ್ತು ಸೃಷ್ಟಿಯ ಪ್ರಳಯ ಕಾಲದ ನಂತರ 3 ಕಾಲದಲ್ಲಿ ಯಾವುದು ಇರುವಂತಹದ್ದು ಆಗಿದೆಯೋ ಅದನ್ನ ಪರಮಾರ್ಥ ಸತ್ತ ಅಂತ ಕರೆಯುತ್ತಾರೆ. ಜಗತ್ತು ಇಲ್ಲ ಅಂತ ಹೇಳುವುದು ಯಾವ ಸತ್ತಾದಿಂದ ಅಂದ್ರೆ ಪರಮಾರ್ಥ ಸತ್ತಾದಿಂದ. ಆದರೂ ಕೂಡ ಅದು ಏನಾಗ್ಲಿಕ್ಕತ್ತದ? ಬ್ರಹ್ಮ ಸ್ವರೂಪ ಇದ್ದಾನೆ ಎಂಬುದರ ಬಗ್ಗೆ ಅಜ್ಞಾನ ಇರುವುದರ ಮೂಲಕ ಅದು ನಿತ್ಯವಾಗಿ ತೋರುತ್ತಿದೆ. ಅದು ಏನದ? ನಿಜವಾಗಿ ಪರಮಾರ್ಥ ಸತ್ತದಿಂದ ಇಲ್ಲ, ಆದ್ರೂ ಅಜ್ಞಾನ ಉಂಟಾಗಿದ್ದಕ್ಕೆ ಅದು ತೋರ್ಲಿಕ್ಕತ್ತದ. ತನ್ನ ಆತ್ಮ ಸ್ವರೂಪವನ್ನ ತಾನು ಮರೆತದ್ದಕ್ಕ ಯಾರು ಮರ್ತಾರ ಅವರಿಗೆ ಅದು ತೋರ್ಲಿಕ್ಕತ್ತದ. ಬ್ರಹ್ಮಜ್ಞಾನ ಇಲ್ಲದ ಕಾರಣ ಜಗತ್ತು ತೋರುತ್ತಿದೆ, ಸತ್ಯವಾಗಿ ತೋರ್ತದೆ. ಬ್ರಹ್ಮಜ್ಞಾನ ಇಲ್ಲದ ಕಾರಣ ಜಗತ್ತು ಏನ್ ಮಾಡ್ಲಕತ್ತದ? ಸತ್ಯವಾಗಿ ತೋರಿಸ್ತಿದೆ. ಸತ್ಯ ಅನ್ಲಕತ್ತದ. ಬ್ರಹ್ಮಜ್ಞಾನ ಬತ್ತು ಅಂದ್ರೆ ನಿತ್ಯವಾಗ್ತದೆ. ವಿಚಾರ ಮಾಡಿ ನೋಡು. ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮನೇ ಆದ, ಎಲ್ಲವೂ ಬ್ರಹ್ಮವೇ ಇದೆ. ನಿನಗೆ ಜಗತ್ತು ಕಾಣುತ್ತಿದೆ. ಎತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರರು ನೀನೇ ದೇವ ಅಂತೇಳಿ ಏನದಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತೇನದಲ್ಲ. ಜ್ಞಾನಿಗಳ ದೃಷ್ಟಿಯೊಳಗೆ ಯಾರು ತಾವು ಬ್ರಹ್ಮವಿನ್ನ ಪ್ರತ್ಯೇಗಾತ್ಮ ಸ್ವರೂಪರಂತ ತಿಳ್ಕೊಂಡಾರ ಅವರಿಗೆ ಜಗತ್ತು ಕಾಣಿಸುತ್ತಿಲ್ಲ. ಅಲ್ಲೇನ್ ಕಾಣ್ಲಕ್ಕತ್ತದ? ಬ್ರಹ್ಮವೇ, ದೇವರೇ ಕಾಣಿಸುತ್ತಿದ್ದಾನೆ. ಯಾರು ಬ್ರಹ್ಮನಿಂದ ಭಿನ್ನವಾದ ಪ್ರತ್ಯೇಕವಾದ ಆತ್ಮ ನಾನು ಅಂತ, ಜೀವ ನಾನು ಅಂತ ತಿಳ್ಕೊಂಡಾರ ಅವ್ರಿಗೆ ಏನಾಗ್ಲಕ್ಕತ್ತದ? ಈ ಜಗತ್ತು ಸತ್ಯವಾಗಿ ಕಾಣ್ಲಕ್ಕತ್ತದ, ಅಲ್ಲಿ ಬ್ರಹ್ಮ ಕಾಣ್ತಾ ಇಲ್ಲ. ಹೀಗಾಗಿ ಯಾವ ದೃಷ್ಟಿಯಿಂದ ಜಗತ್ತು ಕಾಣಿಸುತ್ತಿದೆ? ಅದಕ್ಕೆ ಜಗತ್ತಿರೋದು ಒಂದೇ ಜಗತ್ತು. ಜ್ಞಾನಿಯ ದೃಷ್ಟಿಯಲ್ಲಿ ನಿತ್ಯವಾಗಿ ತೋರ್ಲಿಕ್ಕತ್ತದ, ಅಜ್ಞಾನಿಯ ದೃಷ್ಟಿಯಲ್ಲಿ ಸತ್ಯವಾಗಿ ತೋರ್ಲಿಕ್ಕತ್ತದ. ಹಗ್ಗದಲ್ಲಿನ ಹಾವು ಏಕೆ ತೋರುತ್ತಿದೆ? ಹಗ್ಗದ ಜ್ಞಾನ ಇಲ್ಲದ ಕಾರಣ.
ಸ್ವಪ್ನದ ಪದಾರ್ಥಗಳು ಆಕಾಶದ ನೀಲತ್ವ, ಹಗ್ಗದಲ್ಲಿ ಸರ್ಪ ಇವು ಪರಮಾರ್ಥದಲ್ಲಿ ಇಲ್ಲ, ಆದರೂ ನಿತ್ಯವಾಗಿ ತೋರುತ್ತಿವೆ. ಹಾಗೆ ಜನ್ಮ ಮೊದಲಾದ ದುಃಖ ರೂಪ ಜಗತ್ತು ಪರಮಾರ್ಥದಿಂದ ಇರುವುದಿಲ್ಲವಾದರೂ ನಿತ್ಯವಾಗಿ ತೋರುತ್ತಿದೆ, ಸತ್ಯವಾಗಿ ಇಲ್ಲ, ನಿತ್ಯವಾಗಿ ಇದು ತೋರ್ತಾ ಇದೆ. ರಜ್ಜುವಿನಲ್ಲಿ ಸರ್ಪವು ಹೇಗೆ ತೋರುತ್ತದೆ ಎಂಬುದರ ತತ್ವದೃಷ್ಟಿ ಮುಂದಿನ ಪ್ರಶ್ನೆ. ಇಲ್ಲಿ ತನಕ ಏನಾಯ್ತು? ಆಯ್ತಾಯ್ತು, ನೀವು ಹೇಳಿದ್ದು ತಿಳಿತು. ಈಗ ರಜ್ಜುವಿನಲ್ಲಿ ನಿತ್ಯವಾಗಿ ಹಾವು ತೋರ್ತದ ಅಂತ ಹೇಳಿದ್ರಿ. ಹಾವು ಇಲ್ಲ, ಪಾರಮಾರ್ಥಿಕವಾಗಿ ಇಲ್ಲ, ಅದನ್ನು ಅಗ್ಗದ ಅಜ್ಞಾನ ಇರುವ ಕಾರಣ ಅದು ತೋರ್ಲಿಕ್ಕತ್ತದ ಅಂತ ಹೇಳಿದ್ರಿ. ಜನನ, ಜೀವನ, ಮರಣ ಮತ್ತು ದುಃಖ ಪಾರಮಾರ್ಥಿಕವಾಗಿ ಇಲ್ಲ. ನಿಮ್ಮ ಪ್ರತ್ಯೇಗಾತ್ಮ ಬ್ರಹ್ಮನಿಂದ ಏನದ ಅಭಿನ್ನವಾದ ಪ್ರತ್ಯೇಗಾತ್ಮ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ನಾನದಿನಿ ಅನ್ನಂತ ಜ್ಞಾನ ಇಲ್ಲದಕ್ಕೆ ನನಗೆ ಜನನ ಸತ್ಯ ಆಗ್ಯದ, ಜೀವನ ಸತ್ಯ ಆಗ್ಯದ, ಮರಣ ಸತ್ಯ ಆಗ್ಯದ, ಅಲ್ಲಿ ಉಂಟಾಗ ದುಃಖ ಸತ್ಯ ಆಗಿ ಅನುಭವಿಸ್ಲಿಕ್ಕತ್ತೀನಿ ಅಂತ ಹೇಳಿದ್ರಿ. ಅದಕ್ಕ ಈ ದೃಷ್ಟಾಂತ ಸ್ವಲ್ಪ ಸರಿಯಾಗಿ ತಿಳಿಸಿ ಹೇಳ್ರಿ ನಮಗ. ಹಗ್ಗದಾಗ ಹಾವ ಹೆಂಗ್ ತೋರ್ಲಕತ್ತದ ಅನ್ನೋದು ಇನ್ನೊಂದ್ ಸ್ವಲ್ಪ ಹೇಳಿದ್ರಿ ಅಂದ್ರ ನಂದು ಏನಾಗ್ತದ, ದುಃಖ ಅನುಭವಿಸ್ಲಿಕ್ಕತ್ತಿದ್ದು ಕಡಿಮೆ ಆಗ್ತದೆ ನೋಡೋಣ. ಆದ್ರೆ ನೀವು ಬ್ರಹ್ಮಾವಿನ ಪ್ರತ್ಯೇಗಾತ್ಮ ಸ್ವರೂಪ ನನ್ನದು ಅಂತ ಮರ್ತದಕ್ಕೆ ಇದು ಕಾಣ್ಲಕತ್ತದ ಅಂತ ಹೇಳಿದ್ರಿ. ಆ ತತ್ವ ಇನ್ನೂ ನನಗ ಅನುಭವಕ್ಕೆ ಬರ್ಬೇಕಾದ್ರೆ, ನನಗ ಸಿದ್ಧಾಂತ ಅನುಭವಕ್ಕೆ ಬರ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಈ ದೃಷ್ಟಾಂತದ ಬಗ್ಗೆ ಸ್ವಲ್ಪ ಬಿಡಿಸಿ ಹೇಳ್ರಿ. ಹಗ್ಗದಾಗ ಹಾವು ಹೆಂಗ್ ತೋರ್ತದ? ಇಲ್ಲದ ಹಾವು ಸತ್ಯವಾಗಿ ತೋರ್ಲಕತ್ತದ ನನಗ, ಕತ್ತಲು ಇದ್ದದಕ್ಕ, ಬೆಳಕಿಲ್ಲದಕ್ಕ, ಮತ್ತೆ ಹಗ್ಗದ ಜ್ಞಾನ ಇಲ್ಲದಕ್ಕ. ಹಗ್ಗದ ಜ್ಞಾನ ಇಲ್ಲದಕ್ಕ ಮತ್ತಲ್ಲಿ ಬೆಳಕಿಲ್ಲದಕ್ಕ ಎರಡು ಕಾರಣ ಹೌದಲ್ರಿ. ಸಿನಿಮಾದಾಗ ಬೆಳಕಿಲ್ಲದಕ್ಕ ಮತ್ತ ಸ್ಕ್ರೀನ್ ಕಾಣ್ಲಾರ್ದಕ್ಕ. ಕತ್ತಲಾಯ್ತಂದ್ರೆ ಸ್ಕ್ರೀನ್ ಕಾಣಂಗಿಲ್ಲ. ಹೀಗಾಗಿ ಆ ಸ್ಕ್ರೀನ್ ಕಾಣಲಾರದ್ದು ಒಂದು, ಬೆಳಕಿಲ್ಲದ್ದು ಒಂದು. ಹಂಗ ಹಗ್ಗ ಕಾಣ್ಲಾರ್ದಂಗಾಗಿ ಹಗ್ಗದ ಜ್ಞಾನ ಇಲ್ಲದಕ್ಕ ಮತ್ತ ನಮಗ ಬೆಳಕಿಲ್ಲದಕ್ಕ ಹಾವು ಹೆಂಗ್ ತೋರ್ಲಕತ್ತವ. ಹಂಗಾಗಿ ಇನ್ನೊಂದ್ ಸ್ವಲ್ಪ ಬಿಡಿಸಿ ಹೇಳ್ರಿ ದೃಷ್ಟಾಂತ.